ಇದೆಲ್ಲ ತಾಂಟಿಕೊಂಡು ಹೋಗ್ಬೋದು.
ಪ್ರಾರ್ಥಯಾಮಿ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರದ್ಧಾಭಕ್ತಿಪೂರ್ವಕವಾಗಿ ಭಗವಂತನಾದ ವಿಶ್ವಕರ್ಮ ಸ್ವಾಮಿ ಸನ್ನಿಧಾನದಲ್ಲಿ ಕನ್ಯಾ ಸಂಕ್ರಮಣದ ಪರ್ವಕಾಲಕ್ಕೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಜೋಡುಮಾರ್ಗ ಬಂಟ್ವಾಳ ಇದರ ವತಿಯಿಂದ ಪ್ರತಿ ಸಂವತ್ಸರದಲ್ಲಿ ಕೂಡ ನಡೆಯುವಂತಹ ವಿಶ್ವಕರ್ಮ ಪೂಜಾ ಮಹೋತ್ಸವ. ಒಂದು ಪೂಜೆ ಅಂತ ಹೇಳಿದರೆ ಪುರುಷಾರ್ಥ ಪ್ರಜಾಯಂತೆ, ಅದೇ ರೀತಿ ಪೂಜಾ ಎಂಬುದು ಶಾಸ್ತ್ರವಾಕ್ಯ. ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಯಾವುದು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಇದಕ್ಕೆ ಪೂಜೆ ಅಂತ ಹೇಳಿದರು. ಧರ್ಮ ಅರ್ಥ ಕಾಮಗಳನ್ನು ನಾವು ಇಹದಲ್ಲಿ ಪಡೆಯುವಂಥದ್ದು, ಪರದಲ್ಲಿ ಮೋಕ್ಷ ಎಂಬಂಥದ್ದು ಪ್ರಾಪ್ತವಾಗುವಂಥದ್ದು. ಈ ಮೂರೂ ವ್ಯವಸ್ಥೆಯಲ್ಲಿ ಮಾನವರಾದ ನಾವು ಸರಿಯಾದ ರೀತಿಯಲ್ಲಿ ಆದರೆ ಭಗವಂತನು ಆ ನಾಲ್ಕನೇ ವ್ಯವಸ್ಥೆಯನ್ನು ನಮಗೆ ದಯಪಾಲಿಸುತ್ತಾರೆ ಎಂಬುದು ಶಾಸ್ತ್ರವಚನ. ಆ ನೆಲೆಯಲ್ಲಿ ಪ್ರತಿ ತಿಂಗಳಿಗೆ 3 ಪರ್ವಕಾಲಗಳು, ಒಂದು ಸಂಕ್ರಮಣ, ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ನಂತರ 3 ಪರ್ವಕಾಲಗಳು. ಆ ಪರ್ವಕಾಲಗಳಲ್ಲಿ ನಾವು ನಿತ್ಯ ವಿಶೇಷವಾದ ಅನುಷ್ಠಾನವನ್ನು ಮಾಡುವುದರ ಮೂಲಕ ಜಪತಪಾದಿಗಳು ಅಥವಾ ಇನ್ನಿತವಾದಂಥ ಪೂಜಾ ಪುರಸ್ಕಾರ ದಾನ ಧರ್ಮಾದಿಗಳು ಯಜ್ಞಕರ್ಮಗಳನ್ನು ಮಾಡುವುದರಿಂದ ಅದೇ ಉನ್ನತವಾದಂಥ ಫಲವನ್ನು ತಿಂಗಳು ಆ ದೇವತೆಗಳು ನಮಗೆ ಒದಗಿಸುತ್ತಾರೆ. ಹಾಗೆ ಕನ್ಯಾ ಸಂಕ್ರಮಣಕ್ಕೆ ವಿಶ್ವಕರ್ಮ ದೇವರ ಆರಾಧನೆಯನ್ನು ವಿಶೇಷವಾಗಿ ಹೇಳಲ್ಪಟ್ಟಿದೆ. ಕನ್ಯಾ ಸಂಕ್ರಮಣಕ್ಕೆ ಸೂರ್ಯನು ಆ ಒಂದು ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಮಧ್ಯವಾದಂತಹ 12 ರಾಶಿಗಳಲ್ಲಿ ಮಧ್ಯ ರಾಶಿಗೆ ಪ್ರವೇಶ ಮಾಡುವಾಗ ಆ ಭಗವಂತನಾದ ವಿಶ್ವಕರ್ಮ ಸ್ವಾಮಿಯ ಆರಾಧನೆಯನ್ನು ಮಾನವರಾದ ನಾವು ಮಾಡುವುದರಿಂದ ಉನ್ನತವಾದಂತಹ ಫಲವನ್ನು ಭಗವಂತನಾದ ಶಕ್ತಿಲಗ್ನಾದಂಥ ವಿಶ್ವಕರ್ಮ ದೇವರು ಒದಗಿಸುತ್ತಾರೆ ಎಂಬುದು ಶಾಸ್ತ್ರ. ಯೋನೋಕ್ತಿರಾಜರಿಂದ ದುರ್ವಿಭಾಸ ಎಂಬುದಾಗಿ ಋಗ್ವೇದದ ದಶಮ ಮಂಡಲದಲ್ಲಿ ಆ ವಿಶ್ವಕರ್ಮನನ್ನು ಸ್ತುತಿಸಲ್ಪಟ್ಟಿದೆ. ಜಗತ್ತಿಗೆ ಇದನಾಗಿದ್ದುಕೊಂಡು ಸಮಸ್ತ ಜಲಾಚರ ವಸ್ತುಗಳ ಜೀವಿಗಳ ಸೃಷ್ಟಿಗೆ ಕಾರಣೀಭೂತನಾದ ವಿಶ್ವಕರ್ಮನನ್ನು ಪಿತ ಎಂಬುದಾಗಿ ಸಂಬೋಧಿಸಲ್ಪಟ್ಟಿದೆ. ಇದಕ್ಕೆ ರೂಪದಲ್ಲಿದ್ದುಕೊಂಡು ಎಲ್ಲ ವಿಧವಾದಂತಹ ಜಗತ್ತಿನ ಪರಿಪಾಲನೆಯನ್ನು ಭಗವಂತನಾದ ವಿಶ್ವಕರ್ಮ ದೇವರು ಮಾಡುತ್ತಾರೆ ಎಂಬುದು ಶಾಸ್ತ್ರ. ಆ ನೆಲೆಯಲ್ಲಿ ಪ್ರತಿಯೊಬ್ಬರ ತನ್ನ ಮನೆಯಲ್ಲಿ ಭಗವಂತನ ವಿಶ್ವಕರ್ಮನ ಆರಾಧನೆ ಮಾಡುವುದರ ಮೂಲಕ ವಿಶ್ವಕರ್ಮ ದೇವರ ಆರಾಧನೆಗೆ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡು ಸಂಘದ ವತಿಯಿಂದ ಎಲ್ಲ 3 ವಿಶೇಷವಾದ ಸಂಘಗಳು ಒಂದಿದೆ. ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು, ಹಾಗೆ ಗುರು ಸೇವಾ ಪರಿಷತ್, ವಿಶ್ವಜ್ಯೋತಿ ಮೇಳಾ ಮಂಡಳಿ, ಸಮಾಜದ ಎಲ್ಲ ಗೋತ್ರದ ಎಲ್ಲ ಭಕ್ತರು ಕೂಡ ಈ ಒಂದು ಸಮುದಾಯ ಭವನದಲ್ಲಿ ಅನನ್ಯ ಶ್ರದ್ಧೆಯಿಂದ ವತಿಯಿಂದ ಪ್ರತಿ ವರ್ಷ ಮಾಡಿಕೊಳ್ಳುವಂತೆ ಈ ವರ್ಷವೂ ಕೂಡ ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಈ ಪೂಜೆಯ ಮಹತ್ವ ಏನು ಅಂತ ಹೇಳಿದರೆ, ವಿಶ್ವಕರ್ಮ ದೇವರ ಆರಾಧನೆಗೆ ರಾಮನು ಕೂಡ ಆ ಒಂದು ವಿಶೇಷವಾಗಿ ವೇದಾಯದಲ್ಲಿ ಆ ಭಗವಂತರಾದ ರಾಮನು ಕೂಡ ವಿಶ್ವಕರ್ಮ ದೇವರ ಪೂಜೆಯನ್ನು ಮಾಡಿ ನಲ ಮತ್ತು ನೀರಕ್ಕಂಥ ವಿಶ್ವಕರ್ಮನಿಂದ ಪೂಜೆಯನ್ನು ಮಾಡಿಕೊಂಡು ಸರಸೇರಿ ವಂದನೆ ಮಾಡುತ್ತಾರೆ. ಹಾಗೆ ಕೃಷ್ಣನು ಎಲ್ಲ ದ್ವಾರಕೆಯ ನಿರ್ಮಾಣ ಮಾಡಿದ ನಂತರ ಆ ದ್ವಾರಕೆಯನ್ನು ಪರಿಗ್ರಹಿಸುವಂತಹ ಕಾಲದಲ್ಲಿ ವಿಶ್ವಕರ್ಮ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಅಂಜನಾದೇವಿಯ ಹಬ್ಬದಿಂದ ಆಂಜನೇಯ ಹೊರಗಡೆಬರುವಂತಹ ಹಬ್ಬದಲ್ಲಿ ಆ ವಿಶೇಷವಾದಂತಹ ಹನುಮಂತನ ಪ್ರಾರ್ಥನೆಗಳು, ಕಮಂಡಲ, ಆಮೇಲೆ ಕರ್ಣಕೂಟವಾದಿಗಳು ಗರ್ಭದಲ್ಲಿರುವಾಗಲೇ ಸಿಗಬೇಕು ಅಂತ ಪ್ರಾರ್ಥನೆ ಈಡೇರಿಸುವುದಕ್ಕಾಗಿ ಅಂಜನಾದೇವಿಯ ಮೊದಲಾದವರು ಆ ವಿಶ್ವಕರ್ಮನನ್ನು ಪ್ರಾರ್ಥಿಸಿ ವಿಶ್ವಕರ್ಮ ದೇವರು ಆ ಹನುಮಂತನಿಗೆ ಪ್ರಸವ ಕಾಲದಿಂದ ಪೂರ್ವಭಾವಿಯಾಗಿ ಕುಂಡಲ ಶಿರಕುಂಡಲಾದಿಗಳನ್ನು ಗರ್ಭದಲ್ಲಿ ಇರಿದ್ದಾರೆ ಎಂಬುದು ಕಥೆ ಹೇಳಲ್ಪಟ್ಟಿದೆ. ಇಂತಹ ಮಹಾತ್ಮರು ಮಾಡಿರುವಂತಹ ಪೂಜೆಯನ್ನು ನಾವು ನಡೆಸುವುದರಿಂದ ಅದಕ್ಕೆ ಅತಿ ಉತ್ತಮವಾದಂತಹ ಫಲವನ್ನು ದೇವರಿಗೆ ಒದಗಿಸುತ್ತಾರೆ ಎಂಬುದು ಆ ಸತ್ಯವನ್ನು ನಂಬಿರುವಂತಹ ನಾವೆಲ್ಲ ಅನನ್ಯವಾದ ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಪೂಜಾ ಮಹಾತ್ಮೆ ಇರುವುದು ಪುರುಷಾರ್ಥ ಪ್ರಜಾಯಂತೆ ಅನೇಕ ಪೂಜಾ. ಆ ಧರ್ಮಾರ್ಥ ಕಾಮಪೂರ್ಣಂತಹ ಪುರುಷಾರ್ಥಗಳನ್ನು ಮೋಕ್ಷವನ್ನು ಪದದಲ್ಲಿ ಭಗವಂತ
ಶ್ರೀ ವಿಶ್ವಕರ್ಮಣ ಆತ್ಮನಾಮೆ ವಿಶ್ವಕರ್ಮ ದರ್ಪಣೇನ ಆತ್ಮಯಾಂ ಪ್ರಾರ್ಥನಾಂ ಸಮರ್ಪಯಾಮಿ. ಮೇರೆದ ಗೆಳೆಯರನ್ನು ಶ್ರಮಿಕರನ್ನು ಗುರುತಿಸುವಂತಹ ಗೀತಚಿಂತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕುಮಾರಿ ಶೋಭಾಗಿಗೆ ಧನ್ಯವಾದಗಳು. ಈ ವೇದಿಕೆಯನ್ನು ಶೋಭಾಯಮಾನಗೊಳಿಸಿರುವ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾರೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಡಿಸ್ಟ್ರಿಕ್ಟ್ ಜೋಗಮಾರ್ಗ ಬಂಟ್ವಾಳ ಇದರ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಜ್ ಆಚಾರ್ಯ ನಾಯಕ್. ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಭಜನ ಸುಧಾಕರ್ ಆಚಾರ್ಯ ಮಾಮನವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತೇನೆ. ಪ್ರೀತಿಯ ಅಧ್ಯಕ್ಷರಿಗೆ ಹಿರಿಯರು ಸಂಘದ ಹಿರಿತರಾದಂಥ ತಿಮ್ಮಪ್ಪಾಜರು ಹೂ ಮತ್ತು ಹಾಲನ್ನು ನೀಡಿ ಶಾಲನ್ನು ಹೊಂದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀ ಶಿವಪ್ರಸಾದ್ ಆಚಾರ್ಯ ಸಹಾಯಕ ಇಂಜಿನಿಯರ್ ಸಣ್ಣ ನೀರಾವರಿ ಇಲಾಖೆ ಮಂಗಳೂರು ಕರ್ನಾಟಕ ಸರ್ಕಾರ ನಮ್ಮೆಲ್ಲರ ಆತ್ಮೀಯರು ಸರ್ಕಾರದ ದೊಡ್ಡ ದೊಡ್ಡ ಈ ಆಣೆಕಟ್ಟೆಗಳನ್ನು ನಾವು ನೋಡಿರ್ಬೋದು. ಅಟ್ಟೆ ಆಗಿರ್ಬೋದು, ಗೋಪುರ ಇರ್ಬೋದು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ಅದರ ಇಂಜಿನಿಯರ್ ಆಗಿ ನಮ್ಮವರಾದಂಥ ಪ್ರೀತಿಯ ಶಿವಪ್ರಸಾದ್ ಅವರು ಅದರ ಇಂಜಿನಿಯರಿಂಗ್ ಮಾಡಿದಂಥವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಶಿವಪ್ರಸಾದ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯದರ್ಶಿ ಕ್ರಿಯಾಶೀಲ ವ್ಯಕ್ತಿತ್ವದ ಶಶಿಧರ ಚನ್ನಪಟ್ಟವಾಡಿಯವರು ಹೂ ಮತ್ತು ಶಾಲನ್ನು ಹೊಂದಿಸುವಾಗ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಕೃಷ್ಣ ಪತ್ತರ್ ಹಿರಿಯ ಇಂಜಿನಿಯರ್ ಪಂಚಾಯತ್ ರಾಜ್ ಇಲಾಖೆ ಬಂಟ್ವಾಳ. ಇವರು ಕೂಡ ನಮ್ಮವರೇ, ಆತ್ಮೀಯರು. ನಮ್ಮೆಲ್ಲರಿಗೂ ಕೂಡ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳನ್ನು ನಮಗೆಲ್ಲರಿಗೂ ತಿಳಿಸ್ತಕ್ಕಂಥವರು. ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಪತ್ತರ್ ಅವರನ್ನು ವಿಶ್ವಕರ್ಮ ಸಮಾಜ ಸಂಘ ನಾವು ಸೇರಿದಂತೆ ಎಲ್ಲ ರೀತಿಯ ಬಂಧುಗಳ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತೇವೆ. ಶ್ರೀಯುತರಿಗೆ ಬಿಜು ಆಚಾರ್ಯ ಜೇರ್ ಜ್ಯುವೆಲ್ಲರ್ಸ್ ಮಾನವ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀಯುತ ದಿನೇಶ್ ಆಚಾರ್ಯ ಬಂಟ್ವಾಳ, ಸಹಾಯಕ ತೋಟಗಾರಿಕೆ ಅಧಿಕಾರಿ ವಿಟ್ಲೋಬಿ ಬಂಟ್ವಾಳ. ಇವರು ಕೂಡ ಕೃಷಿ ಇಲಾಖೆಯಲ್ಲಿ ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳೇನಿದೆ ಅದನ್ನು ಜನಗಳಿಗೆ ಸಕಾರಾತ್ಮಕವಾಗಿ ಮುಟ್ಟಿಸುವಲ್ಲಿ
ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾದ ವಸಂತಾಚಾರ್ಯ ಇವರು ಅಮ್ಮಾಯಿ ಸಭೆಯಲ್ಲಿ ಅಧ್ಯಕ್ಷರು ಆನಂದಿ ಮಹಾಸಂಸ್ಥಾನ ಗುರುಸೇವೆ ಪರಿಷತ್ ಬಂಡವಾಳ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಯುವರಾಜ್ ಆಚಾರ್ಯ ತಂಡಬಿಟ್ಟು ನಿಮ್ಮನ್ನು ಕೂಡ ಇದು ಸ್ವಾಗತವನ್ನು ಮಾಡ್ತಿದ್ದೇನೆ. ಶ್ರೀಯುತರಿಗೆ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಆಚಾರ್ಯ ಭಂಡಾರಿಬೆಟ್ಟು ಇವರು ಹೂ ಮತ್ತು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರತ್ನಾಕರಾಚಾರ್ಯ ನಿಮ್ಮನ್ನು ಕೂಡ ಸ್ವಾಗತವನ್ನು ಮಾಡ್ತಿದ್ದೇನೆ. ಶ್ರೀಯುತರಿಗೆ ವಿಶ್ವಜ್ಯೋತಿ ಕ್ರೀಡಾ ಮಂಡಲದ ಮಾಜಿ ಅಧ್ಯಕ್ಷರು ಮಲ್ಲಿಕ ಇವರು ಮಹೇಶ್ ಇನ್ನೊಬ್ಬರು ಯುವ ಸಮುದಾಯಕ್ಕೆ ಪ್ರೇರಣಾ ಶಕ್ತಿಯಾಗಿ ಸಂಘ ಹುಟ್ಟಿನಿಂದ ಇಲ್ಲಿಯವರೆಗೆ ನಿರಂತರವಾದಂತಹ ಸಂಘದ ಸಮಾಜದ ಚಟುವಟಿಕೆ ನಿರ್ವಹಿಸಿಕೊಂಡು ನಮ್ಮೆಲ್ಲರಿಗೂ ಹಿರಿಯ ಮಾರ್ಗದರ್ಶಕರಾಗಿರುವಂತಹ ಕಳ್ಳಿಗೆ ದಾಮೆ ಪ್ರದೇಶಗಳು ನಿಮ್ಮನ್ನು ಕೂಡ ಸಂದರ್ಭ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ವ್ಯಕ್ತಿ ನಾರಾಯಣಾಚಾರ್ಯರಿಗೆ ಶ್ರೀ ಉಮೇಶಾಚಾರ್ಯ ಸತ್ಯಗಿರಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಮಿತ್ರರಿದ್ದಾರೆ. ನಿಮ್ಮನ್ನು ಕೂಡ ಈ ಸ್ವಾಗತಿಸುತ್ತಾ ಈ ವಿಶ್ವಕರ್ಮ ಪೂಜಾ ಮೂರ್ತಿಗೆ ಬಂದಿರತಕ್ಕಂಥ ಸಮಾಜದ ಎಲ್ಲ ಹಿರಿಯ ಬಂಧುಗಳಿಗೆ ಮಾತೆಯರಿಗೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ದೊಡ್ಡಬಾಲ ಬಂಡವಾಳ ಹಾಗೂ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಹಂಚುತ್ತಾ ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕು. ವಂದಿಸುತ್ತಾ ಪರಬ್ರಹ್ಮ ವಿಶ್ವಕರ್ಮ ದೇವರನ್ನು ಮನಸಾರೆ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅಧ್ಯಕ್ಷರೇ, ಗಣ್ಯರೇ, ಸಮಾಜಾಭಿಮಾನಿಗಳೇ, ಭಗವದ್ಭಕ್ತರೇ, ಹುಟ್ಟಿನಿಂದ ವಿಶೇಷವಾಗಿ ದೈವಪ್ರೇರಿತವಾಗಿ ಬಂದಿರುವಂತಹ ಜ್ಞಾನ, ಕಲೆ, ಕೌಶಲ್ಯ ಪೂರಿತವಾಗಿರುವಂತಹ ಸಮಾಜ ನಮ್ಮದು. ಯಾವ ತನಕ ನಮಗೆ ರಾಜಾಶ್ರಯ ಇತ್ತು ಆವರೆಗೆ ನಮ್ಮ ಸಮಾಜವು ಅತ್ಯಂತ ಶ್ರೀಮಂತ ಕೌಶಲ್ಯದಿಂದ ತುಂಬಿತ್ತು ಅಂತ ಹೇಳಲಿಕ್ಕೆ ಇವತ್ತು ಭಾರತ ದೇಶದಲ್ಲಿ ಹಲವಾರು ಉದಾಹರಣೆಗಳು ಸಿಗ್ತಿದೆ. ಇದು ಊಹೆಗೂ ನಿಲ್ಕದು. ಇಂತಹ ಒಂದು ದೊಡ್ಡ ಸಮಾಜ ಕಾಲಾನಂತರ ರಾಜಾಶ್ರಯದ ಕೊರತೆಯಿಂದ ರಾಜಾಶ್ರಯ ಕಳೆದ ನಂತರ ಹೊಟ್ಟೆಪಾಡಿಗಾಗಿ ನಾವು ನಮ್ಮ ಕಲೆಗಳನ್ನು ಬದಿಗಿಟ್ಟು ಇನ್ನೊಬ್ಬರ ಅವಶ್ಯಕತೆಗಳನ್ನು ಪೂರೈಸುವ ಸಮಾಜವಾಗಿ ಬೆಳೆದದ್ದು ವಿಪರವಾಸನೆ ಸರಿ. ಅಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕಲಿಯುಗದಲ್ಲಿ ಸಂಘವೇ ಶಕ್ತಿ. ಅಂತಹ ಸಂದರ್ಭದಲ್ಲಿ ಇದನ್ನು ಅರಿತ ನಮ್ಮ ಹಿರಿಯರಾದ ತುಗೂರು ಸುಬ್ಬಣ್ಣಾಚಾರ್ಯರು, ಇವತ್ತು ನಮ್ಮೊಂದಿಗಿರುವಂಥ ಕಳ್ಳಿಗೆ ನಾರಾಯಣಾಚಾರ್ಯರು, ವಾಸುದೇವಾಚಾರ್ಯರು, ಬಾಬು ಆಚಾರ್ಯರು ಇವರೆಲ್ಲ ಸೇರಿಕೊಂಡು ಸಂಘವನ್ನು ಪುನಃ ನಮ್ಮ ಸಮಾಜದವರನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಮಾಡಿದ್ದು ವಿಶ್ವಕರ್ಮ ಪೂಜೆಯ ಮೂಲಕ. ಇದು ಇವತ್ತು ಸಂಘ ಈ ಹಂತಕ್ಕೆ ಬೆಳೆಯಲಿಕ್ಕೆ ಅವರ ಒಂದು ದೊಡ್ಡ ಕೊಡುಗೆ. ಅವರ ಈ ಅವಿಯುಕ್ತ ಪ್ರಯತ್ನ ನಿರಂತರವಾಗಿ ಸಾಗಿತ್ತು. ತದನಂತರ ಕೆಲವು ಸಮಯದ ನಂತರ ಸಂಘ 30 ವರ್ಷದ ಹಿಂದೆ ಪುನರುಜ್ಜೀವಿತಗೊಂಡಿದ್ದು ಲಿಂಗಪ್ಪಾಚಾರ್ಯರು ಸಂಘಟನಾ ಅಧ್ಯಕ್ಷರಾಗಿದ್ದರು, ಶಿವರಾಮಾಚಾರ್ಯರು ಸ್ಥಾಪಕ ಅಧ್ಯಕ್ಷರಾದರು. ಅಲ್ಲಿಂದ 31 ವರ್ಷ ಸಮಿತಿಗೆ ಬಂಧುಗಳೇ, ನಾವು 31 ವರ್ಷದಿಂದ ಸತತವಾಗಿ ಈ ವಿಶ್ವಕರ್ಮ ಪೂಜೆಯನ್ನು ನೆರವೇರಿಸಿಕೊಂಡು ವಿಜೃಂಭಣೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಒಂದು ಪೂಜೆಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ಆಲೋಚನೆ ಮಾಡಿದರೆ ಇವತ್ತು ನಾವು ಬಂದಿರುವಂಥ ಈ ಹಂತವೇ ಸಾಕ್ಷಿ.
ಬಹುಶಃ ಒಂದು ಪೂಜೆಯಿಂದ ರೂಪು ಪಡೆದ ಸಂಘಟನೆಯು ಇವತ್ತು ಸಮಾಜದಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವುದು ಮಾತ್ರ ಅಲ್ಲ, ಇವತ್ತು ಬೆಂಗಳೂರಿನವರು ಕೂತ್ಕೊಂಡು ನಮ್ಮ ಸಭಾಭವನದ ಬಗ್ಗೆ ಚರ್ಚೆ ಮಾಡುವ ಹಂತಕ್ಕೆ ನಾವು ಬೆಳೆದಿದೆ ಅಂದರೆ ಆ ಹಿರಿಯರ ಆಶೀರ್ವಾದ ಮತ್ತು ಹಿರಿಯರು ಪಟ್ಟಿರುವಂಥ ಶ್ರಮವನ್ನು ಈ ಒಂದು ಕ್ಷಣದಲ್ಲಿ ನಾವು ಜ್ಞಾಪಿಸಲೇಬೇಕು ಬಂಧುಗಳು. ಹಾಗೆ ವಿಶ್ವಕರ್ಮ ಸಮಾಜಕ್ಕೆ ಈಗ ಇನ್ನೂ ದೊಡ್ಡ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇದೀಗ ಭಾರತ ವಿಶ್ವಕರ್ಮ ಅಂತ ಆಗುವಂಥ ಪುನಃ ಮುನ್ನಡೆಯುತ್ತಿದೆ ಬಂಧುಗಳೇ. ನಮಗೆಲ್ಲರಿಗೂ ಗೊತ್ತಿದೆ, ವಿಶ್ವಕರ್ಮರಿಲ್ಲದ ಭಾರತ ವಿಶ್ವಕರ್ಮ ಆಗಲಿಕ್ಕೆ ಸಾಧ್ಯ ಇದೆ. ಒಮ್ಮೆ ಆಲೋಚನೆ ಮಾಡಿ ನೋಡಿ, ನಮ್ಮ ಸಮಾಜದವರು ಹಿಂದುಳಿದರೆ ಭಾರತ ಹೊಸ ರಸ್ತೆಗಳ ನಿರ್ಮಾಣ ಆಗ್ಬೋದು, ಕಟ್ಟಡಗಳ ನಿರ್ಮಾಣ ಆಗ್ಬೋದು. ಆದರೆ ಭಾರತವನ್ನು ಇವತ್ತು ವಿದೇಶಿಗರು ಬಡತನದಲ್ಲಿಂದ ಗುರುತಿಸ್ತಿರುವುದು, ಅದರ ಬಡ ಭಾರತವಾಗಿ ಗುರುತಿಸ್ತಿದ್ದದ್ದು ಅದರ ಕಲಾ ಶ್ರೀಮಂತಿಕೆಯ ಮೂಲಕ. ಆ ಕಲಾ ಶ್ರೀಮಂತಿಕೆಯನ್ನು ಸಂಸ್ಕಾರವನ್ನು ಬಿಟ್ಟು ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆಯಾ ಎನ್ನುವ ಚಿಂತನೆಯನ್ನು ನಾವು ಮಾಡಿಕೊಳ್ಬೇಕು. ಆ ಚಿಂತನೆಯ ಮೂಲಭೂತವಾಗಿ ಇರುವಂಥದ್ದು ವಿಶ್ವಕರ್ಮ. ಬಹುಶಃ ಇವತ್ತು ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನಿಗೆ ಬೇಕಾದ ಸಂಸ್ಕಾರಕ್ಕೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ಪರಿಕರಗಳನ್ನು ಮಾಡಿಕೊಡುವಂಥವರು ನಾವು, ವೇದವನ್ನು ಪೋಷಿಸಿದವರು ನಾವು. ಆದರೆ ಇವತ್ತು ವೇದವು ನಮ್ಮಿಂದ ದೂರ ಉಳಿದ್ರಿಂದಾಗಿ ಸಮಾಜಕ್ಕೂ ಒಂದು ದೊಡ್ಡ ಹೊಡೆತವಾಗಿದೆ. ಅಂತ ಪುನಃ ವೇದವನ್ನು ನಮ್ಮ ಸಮಾಜ ಗಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಗುರುಗಳ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಅದಕ್ಕೆ ಅತಿ ಹೆಚ್ಚಿನ ಮಾತೆಯರು ಮಕ್ಕಳು ಮಠಗಳಿಗೆ ಮಕ್ಕಳನ್ನು ಕಳಿಸುವುದರ ಮೂಲಕ ಆ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ನಡೆಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಗುರುಸೇವಾ ಪರಿಷತ್ ಬಂಟ್ವಾಳ ಘಟಕದ ಒಂದು ಉದ್ಘಾಟನೆಯೂ ಕಳೆದ ವರ್ಷ ಆಯಿತು. ತಮಗೆಲ್ಲರಿಗೂ ಗೊತ್ತಿರುವಂತೆ ಅದಕ್ಕೆ ಇವತ್ತಿನ ಅತಿಥಿಗಳು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಯುವರಾಜಾಚಾರ್ಯರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಮತ್ತು ಗುರುಸೇವಾ ಪರಿಷತ್ ಬಂಟ್ವಾಳ ಘಟಕವನ್ನು ಉದ್ಘಾಟಿಸಲಾಯಿತು. ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಗುರುಸೇವಾ ಪರಿಷತ್ ನೀಡ್ತಾ ಬಂತು. ಕಳೆದ ತಿಂಗಳಿನಲ್ಲಿ ಶ್ರಾವಣದಲ್ಲಿ ಒಂದು ದಿನ ಎನ್ನುವಂಥ ವಿನೂತನವಾದ ಕಾರ್ಯಕ್ರಮ ಇದು ಅಷ್ಟೇ. ಬಹುಶಃ ಆಹ್ವಾನವನ್ನು ಎಲ್ಲ ಮನೆಗಳಿಗೆ ನಾವು ತಲುಪಿಸುವಂಥ ಪ್ರಯತ್ನವನ್ನು ಪ್ರತಿ ಸಾರಿ ಮಾಡ್ತಾ ಇದ್ದೇವೆ. ಎಲ್ಲ ಸಮಾಜಕ್ಕೆ ಬೇಕಾಗುವಂಥ ಸಂಸ್ಕಾರವನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳು ಸಂಘದಿಂದ ಆಗುವಾಗ ಬಂಧುಗಳೇ, ದಯವಿಟ್ಟು ಅಂಥ ಕಾರ್ಯಕ್ರಮಗಳಲ್ಲಿ ತಮ್ಮ ಸಮಯವನ್ನು ನಾವು ಹೆಚ್ಚು ಕೇಳುವುದಿಲ್ಲ. ಇಲ್ಲಿ ಹಲವು ಮಹನೀಯರಿದ್ದಾರೆ, ವರ್ಷದಲ್ಲಿ ಅದೆಷ್ಟೋ ತಮ್ಮ ದಿನಗಳನ್ನು ಸಂಘಕ್ಕೋಸ್ಕರ ವಹಿಸ್ತಾರೆ. ಸಂಘ ಅಂತ ಹೇಳಿದರೆ 30 ವರ್ಷದಿಂದ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರಿದ್ದಾರೆ. ಆದರೆ ಅಂಥ ಕಾರ್ಯಕ್ರಮಗಳಲ್ಲಿ ಒಂದು ದಿನ ಬಿಡುವು ಮಾಡಿ ಸಮಾಜ ನಮ್ಮೊಟ್ಟಿಗೆ ಭಾಗವಹಿಸಬೇಕು. ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮಾಜ ಅದು ಏನು ಅಂತ ಹೇಳಿ ನಮಗೆ ತಿಳಿದಾಗ, ಅದರ ಬೇರೆ ಏನು ಅಂತ ತಿಳಿದಾಗ, ಅತಿ ಹೆಚ್ಚಿನ ಪ್ರತಿಭೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ ಆ ಪ್ರತಿಭೆಗಳು ಸಮಾಜಕ್ಕೆ ದೊಡ್ಡ ಜನ ಮಾತ್ರ ಸಮಾಜ ನಮ್ಮ ಭಾರತ ದೇಶವನ್ನೇ ಗುರುತಿಸುವಂಥ ವ್ಯಕ್ತಿಗಳಾಗ್ತಾರೆ. ಬಂಧುಗಳು, ನಾವು ಆಗ ಮಾಡ್ತಾ ಇದ್ದೀವಿ. ಶಾಕಾರೋ ಶಾಸ್ತ್ರ ಕೊಡಿದ, ನಿರಾಕಾರೋ ದೇವತೆ. ಆಗಮಗಳು, ವೇದಗಳು, ಶಾಸ್ತ್ರಗಳು ಹಾಗೂ ದೇವತೆಗಳಿಗೆ ಶಕ್ತಿ ನೀಡ್ತಕ್ಕಂತಹ ಒಂದು ಸಮಾಜವಾಗಿ ನಮ್ಮದು 4 ಯುಗಗಳಿಂದ ನಡೀತದೆ. 4 ಯುಗಗಳಿಂದಲೂ ನಾವೆಲ್ಲ ಇದ್ದೇವೆ. 4 ಯುಗಗಳಿದೆ. ಆ ಯುಗಗಳಿಂದ ಸಮೇತ ನಮ್ಮ ಸಮಾಜ ಗುರುತಿಸ್ಕೊಂಡು ಬಂದಿದೆ. ಅತ್ಯಂತ ಶ್ರೀಮಂತ ಸಮಾಜ ನಮ್ಮದು. ಸಂದೀಪ್ ಅವರು ಹೇಳಿದ ಹಾಗೆ ಕ್ರಮೇಣ ನಮ್ಮೆಲ್ಲ ನಮ್ಮ ಕುಲ ಕಸುಬುಗಳನ್ನೆಲ್ಲ ಮರೆತು ಬೇರೆಯವರ ಬೇಡಿಕೆಗಳನ್ನು ಪೂರೈಸ್ತಾ ಬಂದು ನಾವೀಗ ಬಡ ಸಮಾಜವಾಗ್ತಾ ಇದ್ದೇವೆ. ಅದು ಆಗಬಾರ್ದು ಅಂತಂದರೆ ನಮ್ಮ ಕುಲ ಕಸುಬುಗಳನ್ನು ನಾವು ಮುಂದುವರಿಸಬೇಕು. ಇದೇ ನಮ್ಮ ಕುಲ ಕಸುಬಿನಲ್ಲಿ ನಾವು ಇನ್ನಷ್ಟು ತಾಂತ್ರಿಕತೆಯನ್ನು ನೆರೆದು ಸಮಾಜಕ್ಕೆ ಮತ್ತು ವಿಶ್ವ ಮಾನವರಾಗಿ ಪ್ರತಿ
ಪ್ರತಿಯೊಬ್ಬ ಕಮ್ಯುನಿಟಿಗೂ ಸಮೇತ ನಮಗೆ ಬೇಕು. ನಾವು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಪ್ರತಿ ಸಮಾಜಕ್ಕೂ ಸಮೇತ ನಮ್ಮ ಪ್ರತಿಯೊಬ್ಬ ಸಮಾಜಕ್ಕೂ ಸಮೇತ ನಾವು ಕೊಡುಗೆಗಳನ್ನ ನೀಡಲೇಬೇಕಾಗಿದೆ. ಸಂದೀಪ್ ಹೇಳಿದಾಗ ಮತ್ತು ಶ್ರೀಮತಿ ಶಕುಂತಳ ದಂಪತಿಗಳ ಹಿರಿಯ ಪುತ್ರರಾದ ಶ್ರೀ ಹರೀಶ್ ಆಚಾರ್ಯರು ಪ್ರಸ್ತುತ ಒಡಿಯಾರು ಗ್ರಾಮದಲ್ಲಿ ಶ್ರೀ ವಿಶ್ವಕರ್ಮ ಶಿಲ್ಪ ಕಲಾ ಕೇಂದ್ರ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಅಣ್ಣ ಹಾಗೂ ಅಜ್ಜ ಹಾಗೂ ತಂದೆಯವರ ವೃತ್ತಿಯಾದ ಕಾಷ್ಟಶಿಲ್ಪ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೀರಿ. ಈವರೆಗೆ ಹಲವಾರು ದೇವಸ್ಥಾನಗಳ ಕಾಷ್ಟಶಿಲ್ಪ ಕೆಲಸಗಳನ್ನು ತಾವು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿದ್ದು, ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮರಥ, ಪಜೂರು ಶ್ರೀ ವೈದ್ಯನಾಥ ದೇವಸ್ಥಾನದ ಕೆಲಸ, ಹಾವೇರಿಯ ಬ್ರಹ್ಮರಥ, ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಕಾಷ್ಟಶಿಲ್ಪ, BC ರೋಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಕಾಷ್ಟಶಿಲ್ಪ, ಕುಶಾಲನಗರ ಶ್ರೀ ಗಣಪತಿ ದೇವಸ್ಥಾನದ ಬ್ರಹ್ಮರಥ, ಚಂಡಿಕಾ ಪರಮೇಶ್ವರಿ ದೇವಸ್ಥಾನಗಳ ಕೆಲಸಗಳು, ಪೆರುವಾಜೆ ಶ್ರೀ ಜಲದುರ್ಗ ದೇವಸ್ಥಾನದ ಬ್ರಹ್ಮರಥ, ತಿಪ್ಟೂರು ಶ್ರೀ ರಂಗನಾಥ ದೇವಸ್ಥಾನದ ಪುಷ್ಪರಥ, ಬೆಂಗಳೂರು ಮಾಗಡಿ ಶ್ರೀ ದೇವಸ್ಥಾನದ ಬ್ರಹ್ಮರಥ ಮತ್ತಿದ ಹಲವಾರು ಕ್ಷೇತ್ರಗಳ ಕಾಷ್ಟಶಿಲ್ಪ ಕೆಲಸಗಳನ್ನು ಮಾಡುತ್ತಿರುತ್ತೀರಿ. ಪ್ರಸ್ತುತ ಬಳ್ಳಮಂಜ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಉಪ್ಪಿನಂಗಡಿ ಶರಮೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕೆಲಸ ಮತ್ತು ಬ್ರಹ್ಮರಥದ ಕೆಲಸ, ಕಶಕೋಡಿ ಶ್ರೀ ವೆಂಕಟರಮಣ ದೇವಸ್ಥಾನದ ಬ್ರಹ್ಮರಥದ ಕೆಲಸ ಹಾಗೂ ವಿಟ್ಲ ಜೋಗಿ ಮಠದ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದ್ದು, ಅದೆಲ್ಲಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಿರುವ ಎಲ್ಲ ಕಾರ್ಯಗಳು ಯಶಪ್ರದವಾಗಲಿ. ಕಾಷ್ಟಶಿಲ್ಪ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ಅಪಾರ. ತಮ್ಮ ಈ ಸಾಧನೆಗಳನ್ನು ಗುರುತಿಸಿ ನಮ್ಮ ವಿಶ್ವಕರ್ಮ ಸಮಾಜ ಸೇವಾ ಸಂಘದ 31ನೇ ವಾರ್ಷಿಕ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಗೌರವಿಸಿ ನಿಮ್ಮ ಸಾಧನೆ ಮುಂದಿನ ಹಾದಿಗೆ ಯಶಪ್ರದವಾಗಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ವೇದಿಕೆಯ ಮೇಲಿನ ಸರ್ವ ಸಜ್ಜನ ಬಂಧುಗಳು ಸನ್ಮಾನ್ಯರ ಸನ್ಮಾನಕ್ಕೆ ಅಣಿಯಾಗುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಜಿಲ್ಲೆಯ ಉಪ್ಪಿನಂಗಡಿ ಮುರಾ ಗ್ರಾಮದ ದಿವಂಗತ ಚಂದ್ರಯಾಚಾರ್ಯ ಮತ್ತು ಶ್ರೀಮತಿ ಶಕುಂತಲಾ ದಂಪತಿಗಳ ಚತುರ್ಥ ಪುತ್ರರಾದ ಶ್ರೀಯುತ ಕುಮಾರಸ್ವಾಮಿ ಶರ್ಮಾ ಶಿಲಾಶಿಲ್ಪಿಗಳಾದ ತಾವು ಪ್ರಸ್ತುತ ಬಂಟ್ವಾಳ ತಾಲೂಕಿನ ಒಗ್ಗ ಎಂಬಲ್ಲಿ ಶ್ರೀ ಕಾಳಿಕಾಂಬ ಶಿಲ್ಪಕಲಾ ಕೇಂದ್ರ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಶಿಲಾಶಿಲ್ಪ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೀರಿ. ಈವರೆಗೆ ಹಲವಾರು ದೇವಸ್ಥಾನಗಳ ಶಿಲಾಶಿಲ್ಪ ಕೆಲಸಗಳನ್ನು ತಾವು ನಿಷ್ಠಾಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿದ್ದು, ಅಂಥವುಗಳಲ್ಲಿ BC ರೋಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಿರ್ಮಾಣ, ಇಳಿಯೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ 4 ಫೀಟ್ ಎತ್ತರದ ವಿಗ್ರಹ ನಿರ್ಮಾಣ, ಕುತ್ಯಾರು ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ 4 ಫೀಟ್ ಎತ್ತರದ ವಿಗ್ರಹ, ಕಲ್ಲಡ್ಕ ಶ್ರೀರಾಮ ಮಂದಿರದ 4 ಫೀಟ್ ಎತ್ತರದ ವಿಗ್ರಹ, ಅರಸೀಕೆರೆ ಶ್ರೀ ದುರ್ಗಾಂಬದೇವಿ ದೇವಸ್ಥಾನದ ವಿಗ್ರಹ, BC ರೋಡು ಶ್ರೀ ಲಿಂಗನಾಥೇಶ್ವರ ದೇವಸ್ಥಾನದ 2.2 ಫೀಟ್ ಎತ್ತರದ ವಿಗ್ರಹ, ಅರಸೀಕೆರೆ ಶ್ರೀ ಕೃಷ್ಣ ದೇವಸ್ಥಾನದ 3.5 ಫೀಟ್ ಎತ್ತರದ ವಿಗ್ರಹ, ಬ್ರಹ್ಮಾವರದಲ್ಲಿ ಸ್ಥಾಪಿತ ಸುಭಾಷ್ ಚಂದ್ರ ಬೋಸ್ರ 4 ಫೀಟ್ ಎತ್ತರದ ವಿಗ್ರಹ. ಅಷ್ಟೇ ಅಲ್ಲದೆ 20ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಪ್ರಧಾನ ವಿಗ್ರಹಗಳನ್ನು ನಿರ್ಮಾಣ ಮಾಡಿರುವುದು ದೊಡ್ಡ ಸಾಧನೆ. ಮಾತ್ರವಲ್ಲದೆ ಇಂತಹ ಮಹಾನ್ ಕಾರ್ಯವನ್ನು ಅರ್ಥೈಸಿಕೊಂಡು ನಿಮ್ಮ ಶಿಲಾಶಿಲ್ಪ ಕಲಾಕ್ಷೇತ್ರದ ಶ್ರೇಷ್ಠತೆಯು ಅದೆಷ್ಟರ ಮಟ್ಟಿಗದು ಎಂಬುದು
ಶಿಲಾಶಿಲ್ಪ ಕಲಾಕ್ಷೇತ್ರದಲ್ಲಿ ತಮ್ಮ ಸಾಧನೆ ಅಪಾರ. ತಮ್ಮ ಈ ಸಾಧನೆಗಳನ್ನು ಗುರುತಿಸಿ ತಮ್ಮ ಮಾತೆ ಪರಬ್ರಹ್ಮ ಶ್ರೀ ವಿಶ್ವಕರ್ಮ ಪ್ರಭು ಆರೋಗ್ಯ ಸುಖ ಸಂಪದಗಳನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸಾಧನೆಯು ಮುಂದಿನ ಹಾದಿಯು ಯಶಪ್ರದವಾಗಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಂಟ್ವಾಳ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವಕರ್ಮ ಸಭಾಭವನ ಕಟ್ಟಡ ಸಮಿತಿ ಬಂಟ್ವಾಳ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆನೆಗಂದಿ ಗುರುಸೇವಾ ಪರಿಷತ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವಜ್ಯೋತಿ ಮಹಿಳಾ ಮಂಡಳಿ ಬಂಟ್ವಾಳ. ವೇದಿಕೆಯ ಮೇಲಿನ ಅತಿಥಿ ಅಭ್ಯಾಗತರು ಸ್ಮರಣಿಕೆ ಶಾಲಾ ಮತ್ತು ಫಲಪುಷ್ಪವನ್ನಿಟ್ಟು ಗೌರವಿಸುವಂತೆ ಹೇಳಿ. ಅತಿಥಿಗಳು ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಮತ್ತು ಶಾಸಕರು ಬಂಟ್ವಾಳದ ಕ್ಷೇತ್ರ ಅವರು ಆಗಮಿಸಿದ್ದಾರೆ. ಶ್ರೀಯುತ ರಾಜೇಶ್ ನಾಯಕ್ ಉಳಿಪಾಡಿ ಮತ್ತು ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಇವರನ್ನು ವೇದಿಕೆಗೆ ನಮ್ಮ ಸಂಘದ ಅಧ್ಯಕ್ಷರು ಆಹ್ವಾನಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಾವು ಸದಾ ಚಿರಋಣಿಯಾಗಿರುತ್ತೇವೆ ಎಂದು ಈ ಸಭೆಯಲ್ಲಿ ಹೇಳುತ್ತಾ ಕಾರ್ಯದರ್ಶಿಗಳು ಒಂದು ನೋವನ್ನು ತೋಡಿಕೊಂಡರು. ರಾಜಾಶ್ರಯ ಮುಗಿದ ನಂತರ ನಮ್ಮ ಕಲೆಗಳು ನಶಿಸಿ ಹೋಗ್ತಾ ಇದೆ ಅಂತ ಒಂದು ನೋವನ್ನು ನೋಡಿಕೊಂಡರು. ವಿಷಯ 100% ಸತ್ಯ. ಆದರೆ ಶಿಲ್ಪಕಲೆ ಎಂಬುದು ಸಾಧಾರಣ 1000 ವರ್ಷದ ಹಿಂದೆಯಿಂದಲೂ ವಿಶ್ವಕರ್ಮ ದೇವರ ಆಶೀರ್ವಾದದಿಂದ ಮುಂದುವರಿಸ್ತಾ ಬರುತ್ತಾ ಇಂದಿಗೂ ಕೂಡ ವಿಶ್ವಕರ್ಮರ ಶಿಲ್ಪಕಲೆ, ಸಾಹಿತ್ಯ, ಕಲೆ ಯಾವುದೂ ಕೂಡ ಕೊರತೆಯಾಗಲಿಲ್ಲ. ಎಲ್ಲವೂ ಕೂಡ ಮುಂದುವರೆದುಕೊಂಡು ಬರ್ತಲೇ ಇದೆ. ಅಲ್ಲಿ 4-5 ಜನ ಶಿಲ್ಪಿಗಳು ಕೊಡ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಈಗಿನ ಯುವಕರು ಸಹ ಉತ್ತಮ ರೀತಿಯ ಶಿಲ್ಪಕಲೆಯನ್ನು ಮಾಡ್ತಾ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಮ್ಮಲ್ಲಿ ಸಹ 1-2 ಜನರನ್ನು ಕೆಲಸಗಾರರನ್ನು ನಾವು ಜೊತೆಗೂಡಿಸಿಕೊಂಡು ಸುಮಾರು 20 ವರ್ಷಗಳಿಂದ ಈವರೆಗೆ 25-30 ಜನ ಕೆಲಸಗಾರಗಳನ್ನು ವಿಶ್ವಕರ್ಮ ಸಹಶಿಲ್ಪಿಗಳನ್ನು ಹೊಂದಿಕೊಂಡು ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರವೆಂದು ನಾಮಾಂಕಿತದ ಒಂದು ಸಂಕೀರ್ಣವನ್ನು ಸ್ಥಾಪಿಸಿ ಅದರಲ್ಲಿ ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸುತ್ತಾ ಬಂದಿರುತ್ತೇವೆ. ಇದಕ್ಕೆ ಒಂದು ಸಹಕಾರ ಹೇಗೆ ಅಂತ ಹೇಳಿದರೆ, ಇಂಥ ಒಂದು ಅತಿ ದೊಡ್ಡ ಸಂಘ ಸಂಸ್ಥೆಗಳು ನೀಡಿದಂತಹ ಈ ಸನ್ಮಾನ ಕಾರ್ಯಕ್ರಮಗಳು ನಮಗೆ ತುಂಬ ಪ್ರೇರಣೆಯಾಗಿದೆ. ಇನ್ನೂ ಕೂಡ ಹೆಚ್ಚಿನ ಕೆಲಸಗಳನ್ನು ಮಾಡಿ ನಿಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ಇನ್ನೂ ಸಹ ನಾವು ಅದನ್ನು ಗೌರವಿಸ್ತೇವೆ. ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಸಮಾಜದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರೇ, ಇವತ್ತಿನ ಅತಿಥಿಗಳೇ ಹಾಗೂ ಎಲ್ಲ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ಶುಭಾಶಯವನ್ನು ಹೇಳುತ್ತಾ ಭಾಳಷ್ಟು ಮಾತಾಡಲಿಕ್ಕೆ ಇಚ್ಛೆ ಬರ್ತಾ ಇಲ್ಲ. ಆದರೆ ವರ್ಷಪ್ರತಿ ನಾವು ವಿಶ್ವಕರ್ಮ ದಿನಾಚರಣೆ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತದೆ. ಈಗ ಒಂದು ಭವ್ಯ ಒಂದು ಕಟ್ಟಡ ಕೂಡ ಸಮಾಜದ ವತಿಯಿಂದ ನಿರ್ಮಾಣಗೊಂಡು ಭಾಳಷ್ಟು ಚೆನ್ನಾಗಿ ಸಮಾಜದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಭಾಳ ಸಂತೋಷವಾದ. ಈಗ ಕೇಂದ್ರ ಸರ್ಕಾರ ಕೂಡ ವಿಶ್ವಕರ್ಮ ದೇವರ ಒಂದು ಹೆಸರಿನಲ್ಲಿ ಭಾಳಷ್ಟು ದೊಡ್ಡ ಯೋಜನೆಯನ್ನೇ ನಮ್ಮ ಸಮಾಜಕ್ಕೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ದೊಡ್ಡ ಸಂತೋಷ ಆಗ್ತದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ನಿಜವಾಗಿ ವಿಶ್ವಕರ್ಮ ದೇವರ ಮತ್ತು ನಿಜವಾಗಿ ಅವರ ಕಲ್ಪನೆ ಇಡೀ ಜಗತ್ತಿನ ಶಿಲ್ಪಿ. ಅವರಿಗೆ ಯಾವ ಥರದ ಒಂದು ಇದನ್ನು ಈ ಒಂದು ಈಗಿನ ಒಂದು ಸಂದರ್ಭದಲ್ಲಿ ಅವರಿಗೆ ಸಲ್ಲಬೇಕಾ ಅದನ್ನು ಮಾಡಿ ಇಡೀ ಒಂದು ಕಾರ್ಯಕ್ರಮವನ್ನೇ ಅವರ ಹೆಸರಲ್ಲಿ ಮಾಡಿ ಜನರಿಗೆ ಉಪಕಾರ ಆಗುವಂಥ ಕೆಲಸ ಮಾಡಿದರೆ ನಾವೆಲ್ಲರಿಗೂ ಋಣಿಯಾಗಿದ್ದೇವೆ. ಇನ್ನಷ್ಟು
ದೊಡ್ಡ ಮಟ್ಟದಲ್ಲಿ ಈಗ ತಾನೇ ಮಾತಾಡಿದವರು ಹೇಳಿದಾಗೆ ನಮ್ಮ ಕುಲಕಸುಬುಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಿದರೆ ಎಲ್ಲದರಲ್ಲೂ ಬಹಳಷ್ಟು ಅವಕಾಶಗಳಿವೆ ಇವತ್ತು. ಆದ್ದರಿಂದ ಅದರಲ್ಲೂ ತಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಸಂಘದ ಮುಖಾಂತರ ಹೆಚ್ಚಿನ ಆಸಕ್ತಿಯನ್ನು ತಾವು ಕೊಡಬೇಕು. ಈ ಯೋಜನೆಗಳನ್ನು ತಗೊಂಡು ನಾವು ಅಷ್ಟು ಹೆಚ್ಚಿನ ಒಂದು ಸಪೋರ್ಟ್ ಮಾಡಿದರೆ ನಾವು ಕೂಡ ಒಬ್ಬ ಶಾಸಕನಾಗಿ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಖಂಡಿತವಾಗಿ ನಿಮ್ಮ ಜೊತೆ ಇಟ್ಟು ಅದನ್ನು ಸಾಕಷ್ಟು ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಸನ್ಮಾನಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಹೊಸ ಕ್ಷಿತಿಜಿಗಳು ತೆರೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಶೈಕ್ಷಣಿಕ ಪ್ರತಿಭೆಯನ್ನು ಪೋಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಂಘವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮವೇ ಪ್ರತಿಭಾ ಪುರಸ್ಕಾರ. 2023-24ನೇ ಸಾಲಿನಲ್ಲಿ SSLC ಮತ್ತು PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಇರುವರು ನಮ್ಮ ಸಮಾಜಕ್ಕೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯವಿದು. ಪೂಜಾ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ 2023-24ನೇ ಸಾಲಿನ ಶೈಕ್ಷಣಿಕ ಕ್ಷೇತ್ರದ ಪ್ರತಿಭೆಗಳನ್ನು ಗುರುತಿಸುವ ಸಂದರ್ಭ. ಮೊದಲನೇದಾಗಿ SSLC ವಿಭಾಗದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾದ ಸಾಯಿಶ್ ಎಸ್ ಸನ್ ಆಫ್ ಶಂಕರಾಚಾರ್ಯ ಪರಿಮಾರು ಬಂಟ್ವಾಳ ಇವರು 625 ಅಂಕದಲ್ಲಿ 586 ಅಂಕ ಪಡೆದು 93% ಪಡೆದಿರುತ್ತಾರೆ. ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಾಯಿಶ್ ಎಸ್ ಚಪ್ಪಾಳದಲ್ಲಿ ಪ್ರೋತ್ಸಾಹಿಸುವಂತೆ ವಿನಂತಿ. ಬಹುಶಃ ಈ ಚಪ್ಪಾಳಿ ಅವರಿಗೆ ಸ್ಫೂರ್ತಿ. ಪೋಷಕರು ಇದ್ದಲ್ಲಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಶಶಾಂಕ್ ಬಿ ಆಚಾರ್ಯ ಸನ್ ಆಫ್ ರವೀಂದ್ರ ಆಚಾರ್ಯ ದೈವಗುಡ್ಡೆ ಬಂಟ್ವಾಳ ಇವರು 625ರಲ್ಲಿ 571 ಅಂಕವನ್ನು ಪಡೆದು 91% ಅಂಕವನ್ನು ಪಡೆದಿರುತ್ತಾರೆ. PUC ವಿಭಾಗದಲ್ಲಿ ಕೇವಲ ವಿಜ್ಞಾನ ವಿಭಾಗದ ಅಂಕಗಳಿಗೆ ಮಾತ್ರ ಬಂದಿರುತ್ತದೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ತನುಶ್ರೀ ಜನಾರ್ದನಾಚಾರ್ಯ ಅವರ ಮಗಳು ಜನಾರ್ದನಾಚಾರ್ಯ ಸಜಿಮೋಹನವರು ಇವರ ಮಗಳು 600ರಲ್ಲಿ 570 ಅಂಕವನ್ನು ಪಡೆದು 95% ಅಂಕವನ್ನು ಪಡೆದಿರುತ್ತಾರೆ. ತನುಶ್ರೀ ದ್ವಿತೀಯ ಸ್ಥಾನವನ್ನು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಸಮೃದ್ಧಿ ಆರ್.ಕೆ. ರಾಜೇಶ್ ಕೆ ಲಿಂಗಸಿರ್ಪಾದೆ ಇವರ ಮಗಳು 600ರಲ್ಲಿ 540 ಅಂಕವನ್ನು ಪಡೆದು 90% ಅಂಕವನ್ನು ಪಡೆದಿರುತ್ತಾರೆ. ಸಮೃದ್ಧಿ ಆರ್.ಕೆ. ಇದೇ ರೀತಿ ಪ್ರತಿ ವರ್ಷವೂ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ. ಧನ್ಯವಾದಗಳು. ಇದರ ನಿರ್ವಹಣೆಯನ್ನು ಮಾಡಿರುವಂತಹ ಶುಕಾಚಾರ್ಯರಿಗೆ ಧನ್ಯವಾದಗಳು. JL ಆಚಾರ್ಯ ಪಾಣೆಮಂಗಳೂರು ಇವರು ಮುಂದೆಯೂ ಇನ್ನೂ ಹೆಚ್ಚಿನ ಪ್ರಾಯೋಜಕತ್ವವನ್ನು ನೀಡುವಲ್ಲಿ ಆಸೀನರಾಗಿದ್ದೆ. ಅವರಿಗೂ ಕೂಡ ಶುಭ ಕೋರುತ್ತೇನೆ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳು ಸಹ ಇದ್ದಾರೆ. ಅವರಿಗೂ ಕೂಡ ಶುಭ ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ನಿಮಿಷ ಮಾತಾಡಲಿಕ್ಕೆ ನಮ್ಮ ಸುಧಾಕರ್ ಆಚಾರ್ಯ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮಾತಾಡ್ತೇನೆ. ನಾನೇನು ಉಪನ್ಯಾಸಕನಲ್ಲ, ನಾವೇ ಇದ್ದೇವೆ ಅಂತೇಳಿ ಸ್ವಲ್ಪ ಖುಷಿಯಾಗಿ ಮಾತಾಡ್ತಾ ಇದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಕ್ಷಮಿಸಬೇಕೆಂದು ಕೋರ್ತೇನೆ. ಈಗ ನೋಡಿ ಸಮಾಜ ಬಂಧುಗಳೇ, ಈಗಾಗಲೇ ನಾವು
ಯಾವ ಉದ್ದೇಶಕ್ಕಾಗಿ ಇಲ್ಲಿ ಸೇರಿದ್ದೀವಿ ಅಂತೇಳಿ ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈಗ ನಮ್ಮ ಸಂದೀಪ್ ಆಚಾರ್ಯವರು ನಿಜವಾಗಿಯೂ ಸವಿಸ್ತಾರವಾಗಿ ನಮ್ಮ ಸಮಾಜದ ಸ್ಥಿತಿಗತಿ ಕುಲಕಸಬುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ತಾವೆಷ್ಟು ಗಮನಿಸಿದಿರೋ ಗೊತ್ತಿಲ್ಲ, ವರ್ಷದಲ್ಲಿ ಒಂದು ದಿನವಾದರೂ ಸಮಾಜದೊಟ್ಟಿಗೆ ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ ಅಂತ ಹೇಳಿದರು ಅಲ್ವಾ? ಹೇಳಿದರು. ಈಗ ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇನ್ನೊಂದು ಕೇಳ್ತೇನೆ, ನಮ್ಮಲ್ಲಿ ಸಮಾಜದಲ್ಲಿ ವರ್ಷಕ್ಕೆ ಒಂದು ಸಾರಿ ಬಂದರೆ ಸಾಲು, ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ನಮ್ಮ ಸಂಘದ ಚಟುವಟಿಕೆಗಳು, ನಮ್ಮ ಸಂಘದಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಳ್ಳುವಿಕೆಯ ಜೊತೆಗೆ ತಮ್ಮ ಮಕ್ಕಳನ್ನು ಕರೆತರಬೇಕು. ಇವತ್ತು ಏನಾಗಿದೆ ಅಂದರೆ ನಾವು ಎಲ್ಲರೂ PG ಶೆಡ್ಯೂಲಲ್ಲಿದ್ದೇವೆ, ಯಾರಿಗೂ ಪುರುಸತ್ತಿಲ್ಲ, ಯಾರಿಗೂ ಸಮಯ ಇಲ್ಲ, ಅದು ನನಗೆ ಅರ್ಥ ಆಗ್ತದೆ. ಆದರೆ ನಮ್ಮ ಸಣ್ಣ ಸಮಾಜ ಅಂತ ಕೆಲವರು ವಿಚಾರ ಮಾಡ್ತಾ ಇದ್ದಾರೆ. ಸಣ್ಣ ಸಮಾಜ ಬೇರೆ ಜಾತಿಗಳ ಸಮಾಜಗಳಲ್ಲಿ ತುಲನೆ ಮಾಡಿದಾಗ ನಾವು ಅತ್ಯಂತ ಸಣ್ಣ ಸಮಾಜ ಅಂತೇಳಿ ಕೆಲವು ಕಡೆ ಅದನ್ನು ಉಪಯೋಗಿಸ್ತಾರೆ ಸರ್ಕಾರಗಳನ್ನು, ನಾನು ಕೂಡ ಕೇಳಿದ್ದೇನೆ. ಹಾಗಾಗಿ ನಮ್ಮ ದೊಡ್ಡ ಸಮಾಜ ಆಗಬೇಕಾದ್ರೆ ನಾವೇನು ಮಾಡಬೇಕು? ಮಕ್ಕಳನ್ನು ನೆಚ್ಚಿಕೊಳ್ಬೇಕಾ? ಇಲ್ಲ. ನಮ್ಮಲ್ಲಿ ನಮಗಿರುವ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ, ನಮ್ಮ ವಿರಾಟ ವಿಶ್ವಕರ್ಮನ ಒಂದು ಆಚಾರ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಮೊದಲು ಕಲಿಸಿಕೊಡ್ಬೇಕಾಗ್ತದೆ. ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ನಾವು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಏನು ವಿಶ್ವಕರ್ಮ ಜನಾಂಗದ ದೈನಂದಿನ ಚಟುವಟಿಕೆಗಳು ನಾವು ನೆರವೇರಿಸಬೇಕು, ಅದನ್ನು ನಾವು ನೆರವೇರಿಸುವ ರೀತಿಯಲ್ಲಿ ಪೋಷಕರು, ಪಾಲಕರು ಮಕ್ಕಳಿಗೆ ನಾವು ಇಲ್ಲಿ ಹೇಳಬೇಕಾದ ಜವಾಬ್ದಾರಿ ನಮ್ಮ ಮೇಲೆ. ಎರಡನೆಯದು, ಈ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಸೇರಿಕೊಂಡಾಗ ಇಲ್ಲಿ ಏನು ವಿಚಾರ ವಿನಿಮಯಗಳಾಗ್ತದೆ, ಇಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಆಗ್ತದೆ, ನಮ್ಮ ಜನಾಂಗದವರೆಲ್ಲ ಸೇರಿದ್ದಾರೆ, ಅವರ ಒಂದು ಪರಿಚಯವೂ ಆಗ್ತದೆ. ಅವರಿಗೂ ಕೂಡ ಮುಂದೆ ಸಮಾಜದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡಬೇಕನ್ನ ಒಂದು ಉತ್ಸಾಹ ಅವರಲ್ಲಿ ನಾವು ಬೆಳೆಸಬೇಕಾಗ್ತದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಜನ ನಮ್ಮ ಜನಾಂಗದ ಶಾಸಕರಿದ್ದಾರೆ? ಹೋಗಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕಾ ಪಂಚಾಯತ್ ಸದಸ್ಯರು ಇದ್ದಾರೆ? ಯಾರಿಗೂ ಗೊತ್ತಿಲ್ಲ. ಇದ್ದಾರೆ, ಆದರೆ ಬೆರಳಿಡಿಕೆ ಎಷ್ಟು ಜನ? ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಗ್ರಾಮ ಪಂಚಾಯತಿಯಲ್ಲಿ ಕಂಡ ಹಾಗೆ 10-20 ಸದಸ್ಯರುಗಳ ಪೈಕಿ 2-3 ಜನ ಆದರೂ ನಮ್ಮ ಜನಾಂಗದ ಸದಸ್ಯರನ್ನು ನಾನು ನೋಡ್ತಾ ಇದ್ದೇನೆ. ಹಾಗೆ ನನಗೆ ಕೂಡ ಖುಷಿ ಆಗ್ತದೆ. ಅಂತೂ ನಮ್ಮ ಜನಗಳು ಕೂಡ ಒಂದು ರಾಜಕೀಯದಲ್ಲಿ ಪಾಲ್ಗೊಳ್ಳುವಿಕೆ ಮಾಡ್ತಾ ಇದ್ದಾರೆ. ಇದು ಏನೋ ಮುಂದೆ ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತದೆ ಅಂತ ಒಂದು ಆಶಾಭಾವನೆ ನನ್ನಲ್ಲಿ ಮೂಡ್ತದೆ. ಹಾಗಾಗಿ ಈಗ ನಾವು ನಮ್ಮ ಸಮಾಜದ ಓರೆಕೋರೆಗಳನ್ನೆಲ್ಲ ತಿದ್ದಿಕೊಂಡು ಸಮಾಜವನ್ನು ಎತ್ತರ ಮಟ್ಟಕ್ಕೆ ಕೊಂಡೋಗಿ ಸರ್ಕಾರದ ಹಂತದಲ್ಲಿ ನಾವು ವಿಶ್ವಕರ್ಮರು ಅಂತ ಗೊತ್ತಾಗಬೇಕಾದ್ರೆ ದೊಡ್ಡ ಧ್ವನಿ ನಮಗೆ ಬೇಕಾಗ್ತದೆ. ಆ ದೊಡ್ಡ ಧ್ವನಿ ಸರ್ಕಾರಕ್ಕೆ ಮುಟ್ಟಿಸುವರು ಯಾರು? ಶಾಸಕರಿರ್ಬೋದು, ಸಂಸದರಿರ್ಬೋದು, ಬೇರೆ ಜನಪ್ರತಿನಿಧಿಗಳಾಗಿರ್ಬೋದು. ಇವರೊಟ್ಟಿಗೆ ಸಂಪರ್ಕ ಇಟ್ಟುಕೊಳ್ಳುವವರು ಯಾರು? ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸುಧಾಕರ್ ಆಚಾರ್. ಇಂಥ ಸುಧಾಕರ್ ಆಚಾರನ್ನು ನಾವು ಬೆಳೆಸಬೇಕು. ಅವರಿಗೆ ನಾವು ಬೆಂಬಲ ಕೊಟ್ಟು ಅವರನ್ನು ಬೆಳೆಸಿ ಮುಂದೆ ನಾವು ಕೊಂಡೋದಾಗ ಅವರು ಒಂದು ದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು, ಶಾಸಕರಾಗ್ಬೋದು. ಆಗ ನಮ್ಮ ಸಮಾಜದ ನೋವುಗಳು ಸರ್ಕಾರಕ್ಕೆ ಮುಟ್ಟುತ್ತದೆ. ಅದೇ ರೀತಿ ಈ ಹಿಂದೆ ಸ್ವಲ್ಪ ಸಮಯ ನಮಗೆ ಗೊತ್ತಿದ್ದಾಗೆ AP ನಂಜುಂಡಾಚಾರ್ಯರು ಕೂಡ ನಮ್ಮ ಸಮಾಜ ಅಂದರೆ ಏನು, ನಮ್ಮ ಯಾವ ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆ ಎಷ್ಟಿದೆ, ನಮ್ಮ ಬೆಂಬಲ ಏನು ಅಂತೇಳಿ ಸರ್ಕಾರಕ್ಕೆ ತೋರಿಸಿಕೊಟ್ಟ ಒಬ್ಬ ಏಕೈಕ ವ್ಯಕ್ತಿ AP ನಂಜುಂಡಾಚಾರ್ಯರು. ಅದರ ನಂತರ ಮತ್ತೆ ರಾಜಕೀಯ ಬೆಳವಣಿಗೆಯಲ್ಲಿ ಬೇರೆ ಬೇರೆ
ವಿಧಗಳೆಲ್ಲ ನಡೆದು ಹೋಯಿತು. ಇಲ್ಲಿ ಅಂತೂ ಇನ್ನು ಮುಂದಿನ ದಿನಗಳಲ್ಲಿ ತಾವು ನಮ್ಮ ಸಮಾಜ ಬಾಂಧವರು ಮಕ್ಕಳನ್ನು ಕರೆತನ್ನಿ ಮಕ್ಕಳಿಗೆ ಕುಲಕಸಬುಗಳ ಬಗ್ಗೆ ಅಥವಾ ನಮ್ಮ ಸಮಾಜ ಪ್ರಸ್ತುತ ಅನ್ಯ ಸಮಾಜದೊಟ್ಟಿಗೆ ನಮ್ಮ ಸಮಾಜದ ಸ್ಥಿತಿ ಇವತ್ತು ಯಾವ ರೀತಿಯಲ್ಲಿದೆ, ಯಾವ ಶೋಷಣೀಯ ಮಟ್ಟದಲ್ಲಿದೆ ಅಂತ ಅವರಿಗೆ ಗೊತ್ತಾದರೆ ಸಮಾಜ ಬೆಳೀತದೆ. ಸಮಾಜದ ಮಕ್ಕಳು ನಾಯಕರನ್ನು ನೋಡಿದರೆ ನಾಯಕರಿಗೆ ಉತ್ತೇಜನ ಕೊಡಬೇಕಂತ ಅವರಲ್ಲಿ ತಿಳುವಳಿಕೆ ಬರುತ್ತದೆ. ಮುಂದಿನ ಯುವ ಜನಾಂಗದಲ್ಲಿ ಕೂಡ ಇಂಥ ಹಲವು ಹೆತ್ತವರು ನಮ್ಮ ಮಕ್ಕಳಿಗೆ ಈ ವಿಶ್ವಕರ್ಮ ಅಂದರೆ ಯಾರು ಕೆಲವರಿಗೆ ಗೊತ್ತಿಲ್ಲ, ಯಾರಿಗೆ ಪೋಷಕರಿಗೆ ಗೊತ್ತಿದ್ರು ನಾವು ಹೇಳೋದಿಲ್ಲ ಅಲ್ವಾ. ಹಾಗಾಗಿ ನಾನು ಮೊದಲ ಪಾಠಶಾಲೆಯಲ್ಲಿ ಯಾಕೆ ಹೇಳಿದೆ ಅಂದರೆ ಮನೆಯಲ್ಲಿ ನಾವು ಕಲಿಸಿಕೊಟ್ಟರೆ ಅವರು ಕಲಿತಾರೆ. ಧರ್ಮ ಗ್ರಂಥಗಳಲ್ಲಿ ನಂಬಿಕೆ ಪ್ರಕಾರ ವಿಶ್ವಕರ್ಮನು ಭಗವಾನ್ ಬ್ರಹ್ಮನ ಮಗ ಅಥವಾ ಅಂಗೀರಸಿ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ವಿಶ್ವಕರ್ಮ ಯಾರಂತೇಳಿ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅಲ್ವಾ. ವಿಶ್ವಕರ್ಮನನ್ನು ಸೃಷ್ಟಿಕರ್ತನೆಂದು ಹೇಳಲಾಗುತ್ತದೆ. ಅದೇ ರೀತಿ ವಿಶ್ವಕರ್ಮನಿಗೆ ವಿಶ್ವಬ್ರಹ್ಮನೆಂಬ ಹೆಸರು ಕೂಡ ಇದೆ ಅಲ್ವಾ. ಹಾಗೆ ವೈದಿಕ ಸಂಪ್ರದಾಯ ವೇದಗಳ ಕಾಲದಲ್ಲಿ ರೂಢಿಸಿಕೊಂಡ ಆಚಾರ ವಿಚಾರಗಳನ್ನು ತಿಳಿಸುವುದಾದರೆ ವೇದ ಕಾಲದಲ್ಲಿ ಇಂದ್ರ, ವರುಣ, ಅಗ್ನಿ, ಪೃಥ್ವಿ ಹೀಗೆ ಹಲವು ದೇವರುಗಳನ್ನು ಪೂಜಿಸುತ್ತಿದ್ದರು. ಆದರೆ ಇವರು ಯಾರು ಈ ಪ್ರಪಂಚವನ್ನು ಸೃಷ್ಟಿಸಿದ ದೇವರಲ್ಲ. ಹಾಗಾದರೆ ಈ ಪ್ರಪಂಚವನ್ನು ಸೃಷ್ಟಿಸಿದವರು ಯಾರು? ಯಾರಿಗೂ ಗೊತ್ತಿಲ್ಲ. ಪೂಜಿಸ್ತಾ ಇದ್ದರು. ಇದನ್ನು ಸೃಷ್ಟಿಸಿದವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆಗ ವೇದಕಾಲದ ಅರಸ ಮಹಾಶಿಲ್ಪಿ ಭುವನ ಇವರ ಮಗನಾದ ಮಹಾಶಿಲ್ಪಿ ಭುವನ ವಿಶ್ವಕರ್ಮ ದೇವರನ್ನು ಕಂಡದ್ದರಿಂದ ಅವನಿಗೆ ವಿಶ್ವಬ್ರಹ್ಮಣನೆಂದು ನಾಮಕರಣ ಆಯಿತು. ವಿಶ್ವಕರ್ಮನಿಂದ ವಿಶ್ವಬ್ರಹ್ಮಣ ಅಂತ ಹೇಗೆಂದರೆ ಆ ಭುವನ ಶಿಲ್ಪಿಗೆ ಕನಸಲ್ಲಿ ವಿಶ್ವಕರ್ಮರು ಬಂದು ಅವರಿಗೆ ಒಂದು ದರ್ಶನವನ್ನು ಕೊಟ್ಟಾಗ ಈ ಒಂದು ಹೆಸರನ್ನು ನಾವು ಸಮಾಜದಲ್ಲಿ ಬಳಸ್ತಾ ಇದ್ದೀವಿ. ಸೃಷ್ಟಿಕರ್ತ ಇರುವ ವಿಶ್ವಕರ್ಮನಿಗೆ ಈಗಾಗಲೇ ಪ್ರಸನ್ನಾಚಾರ್ಯ ಹೇಳಿದಂಗೆ 5 ಮುಖಗಳಿವೆ ಅಂತೇಳಿ ಖಂಡಿತ ಇದೆ. ನಾವು ನಮ್ಮ ಸಮಾಜ ಬಾಂಧವರಿಗೆ ಅದು ಹೇಳಬೇಕಂತ ಏನಿಲ್ಲ. 5 ಮುಖಗಳಿವೆ. ಆ 5 ಮುಖಗಳು ಯಾವುವು? ಆ 5 ಮುಖಗಳ ಹೆಸರೇನು, ಅವರ ಕುಲಕಸಬೇನು, ಅವರ ಗೋತ್ರಗಳೇನು, ಅದು ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾಗ್ತದೆ. ಹಾಗಾಗಿ ನಾನು ಒಂದು ಸ್ವಲ್ಪ 5 ನಿಮಿಷ ಹೆಚ್ಚಿಗೆ ತಗೊಳ್ತಾ ಇದ್ದೇನೆ. ಸೃಷ್ಟಿಕರ್ತ ವಿಶ್ವಕರ್ಮನಿಗೆ 5 ಮುಖಗಳು. ಆಗ ವಿಶ್ವಕರ್ಮನ ವಾಹನವು ಆನೆ. ವಿಶ್ವಕರ್ಮನ ಮಕ್ಕಳಾದ ಮನು, ಮಯ, ತ್ವಷ್ಟಿ, ಶಿಲ್ಪಿ ಮತ್ತು ವಿಶ್ವಜ್ಞರೆಂದು ನಾಮಧೇಯರಲ್ಲಿ 5 ಜನರೇ ವಿಶ್ವಕರ್ಮ ಗೋತ್ರ ಪ್ರವರ್ತಕರೆಂದು ಹಾಗೂ ಪಂಚಾಲರೆಂದು ಗುರುತಿಸಿಕೊಳ್ತಾರೆ. ಪಂಚಾಲರು ನಮ್ಮ ಕಡೆ ಘಟ್ಟದಲ್ಲಿ ಪಂಚಾಲರು ಅಂತ ಹೇಳ್ತಾರೆ. ಪಂಚಾಲರು ಅಂದರೆ ಯಾರು? ಇದೆ ಮನು, ಮಯ, ತ್ವಷ್ಟಿ, ಶಿಲ್ಪಿ, ಆಮೇಲೆ ವಿಶ್ವಜ್ಞರಂತೇಳಿ. ಈಗ ಮನು ಅಂದರೆ ಕಬ್ಬಿಣದ ಕೆಲಸ ಮಾಡುವಂಥವರು, ಅವರಿಗೆ ಸಾನಗಸ್ಯ ಗೋತ್ರ ಅಂತ ಹೇಳ್ತೀವಿ. ನಮ್ಮಲ್ಲಿ ಒಂದು ಮದುವೆ ಮುಂಜುವೆ ಕಾರ್ಯಕ್ರಮದಲ್ಲಿ ನಾವು ಒಂದು ವ್ಯವಹಾರ ಮಾಡುವಾಗ, ಸಂಬಂಧ ಮಾಡುವಾಗ ಸಹಗೋತ್ರ ಆದರೆ ನಾವು ಮದುವೆ ಮಾಡೋದಿಲ್ಲ, ಅಣ್ಣ ತಮ್ಮ ಅಂತ ಹೇಳ್ತಾರೆ, ನನಗೆ ಗೊತ್ತಿದ್ದಾಗೆ. ಹಾಗಾಗಿ ಅಲ್ಲಿ ಗೋತ್ರಗಳು ಬರೋದು ಯಾವಾಗ? ಸಂಬಂಧಗಳು ಪ್ರಾರಂಭ ಆಗುವಾಗ ಬರ್ತದೆ. ಅದೇ ರೀತಿ ಮಯ ಅಂದರೆ ಮರದ ಕೆಲಸ ಮಾಡುವವರು, ಅವ್ರದ್ದು ಸನಾತನ ಗೋತ್ರ. ತ್ವಷ್ಟಿ ಅಂದರೆ ಲೋಹದ ಕೆಲಸ, ತಾಮ್ರ, ಕಂಚು, ತಾಳಿ ಕೆಲಸ ಮಾಡುವವರು, ಅವರಿಗೆ ಅಹಭುವನ ಗೋತ್ರ ಅಂತ ಹೇಳ್ತೇವೆ. ಶಿಲ್ಪಿ ಶಿಲಾಶಿಲ್ಪದ ಕೆಲಸ. ಈಗ ನಾವು ಈ ವೇದಿಕೆಯಲ್ಲಿ ನಮ್ಮ 2 ಶಿಲ್ಪಿಗಳನ್ನು ನಾವು ಗೌರವಿಸಿದ್ದೀವಿ. ಆ ಒಂದು ಗೌರವಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಹೀಗೆ ನಮ್ಮ ಸಂಘದವರು ಬೇರೆ ಬೇರೆ ಇದು ಫೀಲ್ಡಲ್ಲಿ ಅಂದರೆ ಬೇರೆ ಬೇರೆ ವಿಧದಲ್ಲಿ ನಮ್ಮ ಜನಾಂಗದವರನ್ನು ಗುರುತಿಸಿ ತಂದು ಇಲ್ಲಿ ಒಂದು ಅವರಿಗೆ ಗುರುತಿಸುವಂಥ ಕೆಲಸವನ್ನು ಮಾಡಿ ಸನ್ಮಾನವನ್ನು ಮಾಡುತ್ತಿದ್ದಾರೆ ಸುಧಾಕರ್ ಆಚಾರ್ಯ ಅವರ ತಂಡ. ಅದು ನನಗೆ ತುಂಬ ಖುಷಿಯಾಗಿದೆ ಬಂಧುಗಳೇ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಯಾವುದೇ ನಮ್ಮ ಜನಾಂಗದವರು ಸಣ್ಣ ಕೆಲಸ ಮಾಡಿ ಅದು ಬೆಳಕಿಗೆ ಬಂದರೆ ಅವರನ್ನು ಸಹ ತಾವು ಇಲ್ಲಿ ಗುರುತಿಸುವಂಥ ಕೆಲಸ ಮಾಡಿದಾಗ ಸಮಾಜದಲ್ಲಿ ಒಂದು ಅವರಿಗೆ ಹೆಚ್ಚಿನ ಹೆಸರು ಬರ್ತದೆ. ಆಗ ನಾವು ಇನ್ನೂ ಸಮಾಜವನ್ನು ಬೆಳೆಸಬೇಕಾಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಅಧ್ಯಕ್ಷರೇ. ಅದೇ ರೀತಿ ವಿಶ್ವಕರ್ಮದ ಚಿನ್ನ ಬೆಳ್ಳಿ ಕೆಲಸ ಮಾಡುವವರಿಗೆ ಅವರಿಗೆ ಸುಪರ್ಣಸ್ಯ ಗೋತ್ರ ಅಂತ ಹೇಳ್ತೇವೆ. ಈಗ 5 ಮಕ್ಕಳು ಕುಲಕಸಬನ್ನು ಪ್ರಾರಂಭಿಸಿ ತಮ್ಮನ್ನು ತಾವೇ ಸಮಾಜದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಸಮಾಜದವರು ಅಲ್ವಾ.
ಹಾಗಾದರೆ ನಮ್ಮ ವಿಶ್ವಕರ್ಮನ ಕೊಡುಗೆಗಳಾದರೂ ಏನು ನಮಗೆ ಅಂತ ಇನ್ನೊಂದು ಪ್ರಶ್ನೆ ಬರ್ತದೆ. ವಿಶ್ವಕ್ಕೆ ಅವುಗಳಲ್ಲಿ ಕೆಲವುಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ಸತ್ಯಯುಗದಲ್ಲಿ ಸ್ವರ್ಗಲೋಕವನ್ನು, ತ್ರೇತಾಯುಗದಲ್ಲಿ ಲಂಕೆಯನ್ನು, ದ್ವಾಪಾರ ಯುಗದಲ್ಲಿ ದ್ವಾರಕ, ಕಲಿಯುಗದಲ್ಲಿ ಹಸ್ತಿನಾಪುರ ಮರುನಿರ್ಮಾಣ ಮತ್ತು ಇಂದ್ರಪ್ರಸ್ಥಗಳನ್ನು ನಿರ್ಮಿಸುವುದಲ್ಲದೆ ಜಗನ್ನಾಥಪುರಿಯಲ್ಲಿ ಜಗನ್ನಾಥ ದೇವಾಲಯ, ಪುಷ್ಪಕ ವಿಮಾನ, ಕರ್ಣಕುಂಡಲಿ, ವಿಷ್ಣುವಿನ ಸುದರ್ಶನ ಚಕ್ರ, ಶಂಕರನ ತ್ರಿಶೂಲ ಕೂಡ ನಿರ್ಮಿಸಿರ್ತಾರೆ. ಯಾರು? ವಿಶ್ವಕರ್ಮ. ಅವರ ಕೊಡುಗೆಗಳು ಏನಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಮ್ಮ ಮಕ್ಕಳಿಗೂ ಗೊತ್ತಾಗಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನೋಡಿ, ಇಂದು ನಮ್ಮ ಸಮಾಜ ಸ್ಥಿತಿ ಏನಾಗಿದೆ ಅಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದು ಅಸ್ತಿತ್ವವೇ ಇಲ್ಲದಂತಾಗಿದೆ ಅಲ್ವಾ? ನಮ್ಮ ಕುಲಕಸಬುಗಳನ್ನು ನಾವು ಮರ್ತಿದ್ದೇವೆ, ಅಥವಾ ನಮಗೆ ಅವಕಾಶಗಳು ಸಿಗ್ತಾ ಇಲ್ವೋ, ಅಥವಾ ನಮ್ಮನ್ನು ಗುರುತಿಸಿ ಕೊಡ್ತಾ ಇಲ್ವೋ, ಅಥವಾ ನಮ್ಮ ಮೇಲೆ ವಿಶ್ವಾಸ ಇದೆಯೋ ಇಲ್ಲವೋ, ಎಲ್ಲಿ ಗ್ಯಾಪ್ ಇದೆ ಅಂತೇಳಿ ನಾವು ಅದನ್ನು ಕಂಡುಹಿಡಿದು ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅದು ನಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಆಗದಿದ್ದಾಗ ನಾವು ಸಂಘದ ಸಹಾಯವನ್ನು ಕೇಳಬೇಕಾಗ್ತದೆ. ನಮ್ಮ ಕೈಯಿಂದ ಆಗ್ತಾ ಇಲ್ಲ, ನಾನೇನೋ ಒಂದು ತಪ್ಪು ಮಾಡಿದ್ದೀನಿ, ಆದರೂ ನನ್ನಲ್ಲಿ ಒಂದು ಕಲೆ ಇದೆ, ಆ ಕಲೆ ಬೆಳಕಿಗೆ ಬರಬೇಕಾಗಿದೆ, ಆದರೆ ನಮ್ಮ ಸಂಘದ ತಂಡದವರೊಂದಿಗೆ ಅವರ ಒಂದು ಕುಲಕಸಬನ್ನು ಸಮಾಜಕ್ಕೆ ಒದಗಿಸಿಕೊಳ್ಳಲಿಕ್ಕೆ ಸಹಾಯವನ್ನು ಪಡೆದುಕೊಂಡ ಪೂರ್ಣ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರು ಹಾಗೂ ವೇದಿಕೆಯಲ್ಲಿ ಕುಳಿತಿರುವ ಸಮಾಜದ ಎಲ್ಲ ಹಿರಿಯರು, ನಮ್ಮ ಪೂರ್ವಿಕರು ನಮ್ಮ ಈ ಸಮುದಾಯ ಭವನ, ಈ ಸಂಘ ಪ್ರಾರಂಭ ಆಗಬೇಕಾದ್ರೆ ತುಂಬ ಶ್ರಮಪಟ್ಟಿದ್ದು, ಆ ಶ್ರಮದ ಫಲವೇ ಈ ಸಭಾಭವನ. ಇವತ್ತು ಸಭಾಭವನ ಆಗಬೇಕಾದ್ರೆ ಹಿರಿಯರ ತುಂಬ ಮಾರ್ಗದರ್ಶನ, ಅವರ ಕರ್ತವ್ಯವನ್ನು ಅವರು ನಿಭಾಯಿಸಿದ ಪರಿಣಾಮ ಇಂದು ನಾವೆಲ್ಲರೂ ಈ ಭವ್ಯವಾಗಿ ಇಲ್ಲಿ ಕುಳಿತುಕೊಳ್ಳಲು ನಮಗೆ ಒಂದು ಕಾರಣ ಆಗಿದೆ ಅಂತೇಳಿ ಹೇಳಲಿಕ್ಕೆ, ಆ ಹಿರಿಯರನ್ನು ನಾನು ನೆನೆಸಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತದೆ. ಅವರಿಗೆ ತುಂಬ ಕಷ್ಟಗಳು ಇದ್ದರೆ ಕೂಡ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ನಮ್ಮ ಬಂಡವಾಳ ವಿಭಾಗದಲ್ಲಿ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ನಾವು ಇದನ್ನು ಅವರಿಗೆ ಅವರು ಇವತ್ತು ನಮ್ಮೊಂದಿಗೆ ಕೆಲವರು ಇಲ್ಲದಿರ್ಬೋದು, ಕೆಲವರು ಹಿರಿಯರಿದ್ದರೂ ಕೂಡ ಅವರನ್ನು ಖಂಡಿತವಾಗಿ ನಾವು ಸ್ಮರಿಸಲೇಬೇಕು. ಅದೇ ರೀತಿ ಸಂಘದಿಂದ ಸಮಾರಂಭ ಸಭೆಗಳನ್ನು ನಾವು ಕರೀತೇವೆ. ಸಭೆಯನ್ನು ಕರೆಯುವಾಗ ನಾವು ಹೆಚ್ಚಿನ ಸಂದರ್ಭದಲ್ಲಿ ನೋಡ್ತೇವೆ, ನಮ್ಮಲ್ಲಿ ಒಂದು 35 ವರ್ಷದಿಂದ 50 ವರ್ಷದವರು ಮಾತ್ರ ಹೆಚ್ಚಿಗೆ ಭಾಗವಹಿಸ್ತಾರೆ. ಯಾಕೆ ನಮ್ಮ ಯುವಕರು ಯಾಕೆ ಭಾಗವಹಿಸೋದಿಲ್ಲ? ಯಾಕೆ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ? ನಮ್ಮ ಮಹಿಳಾ ಸಮಿತಿಯವರು ಪ್ರತಿ ಸಲ ಭಜನಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ. ಭಜನಾ ಕಾರ್ಯಕ್ರಮ ಮಾಡುವಾಗ ಕೂಡ ಹಾಗೆ ನಮ್ಮಲ್ಲಿ ಸಣ್ಣ ಪ್ರಾಯದವರಿಗೆ ಅದರ ಒಂದು ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಇಲ್ಲ. ಸಮಾಜದ ಬಗ್ಗೆ ತಿಳಿದುಕೊಳ್ಬೇಕು, ಸಮಾಜದ ಬಗ್ಗೆ ನಾವು ಎಲ್ಲರೂ ಒಟ್ಟು ಸೇರಬೇಕು. ಯಾಕೆ ಪ್ರಾಯದವರು ಮಾತ್ರ ಬರಬೇಕು, ಯುವಕರಿಗೆ ಯಾಕೆ ಆಗ್ತಾ ಇಲ್ಲ? ಈ ಬಗ್ಗೆ ಬಹಳಷ್ಟು ಸಡಗರದ ದಿನ. ಯಾಕೆಂದರೆ ಎಲ್ಲ ಕಡೆಗಳಲ್ಲಿಯೂ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಮ್ಮಂತೂ ಬಹಳ ಖುಷಿಯ ವಿಷಯ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಸಂಘದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದ್ದಾಗ ಮನೆಯಿಂದ ಒಬ್ಬರಾದರೂ ಬರಬೇಕು.
625ರಲ್ಲಿ 586 ಅಂಕ ಬಂದಿರುತ್ತೆ. ಇವರನ್ನು ಸಂಘದ ಅಧ್ಯಕ್ಷರು ಗೌರವಿಸುವಂತೆ ವಿನಂತಿ. ಸನ್ಮಾನಿಸಿದ ಗೌರವಾನ್ವಿತರಿಗೆ ಹಾಗೂ ಸನ್ಮಾನ ಬಂದು ಸುಮಾರು 2015 ಇಸ್ವಿಯಲ್ಲಿ ಇಲ್ಲಿಗೆ ಬಂದರು. ಸುಮಾರು 8-9 ವರ್ಷಗಳ ಕಾಲ ನಮ್ಮ ಬಂಟ್ವಾಳ ತಾಲೂಕಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದರೆ ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗ್ತದೆ. ಎಷ್ಟೊಂದು ಜನ ನಮ್ಮ ಸಮಾಜಕ್ಕೆ ಸೇರಿದ ಎಷ್ಟೊಂದು ಜನ ಇಲ್ಲಿ ಇದ್ದಾರೆ. ಆದರೆ ನಾವು ಕೆಲಸವನ್ನು ಮಾಡುವಾಗ ನಮ್ಮ ಆಫೀಸ್ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನಮ್ಮ ಆಫೀಸ್ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎಷ್ಟೊಂದು ನಮ್ಮ ಇಲಾಖೆಯಿಂದ ಸವಲತ್ತನ್ನು ಕೊಡ್ತಾ ಇದ್ದೇವೆ, ಎಷ್ಟೊಂದು ಸವಲತ್ತು ಸರ್ಕಾರಿ ಸವಲತ್ತು ಹೋಗ್ತಾ ಇದೆ. ಆದರೆ ನಮ್ಮ ಸಮಾಜಕ್ಕೆ ಸೇರುವ ಯಾವ ವಿಷಯಗಳು ನಮ್ಮಲ್ಲಿ ಬಂಟ್ವಾಳದಲ್ಲಿ ಇಲ್ಲವ ಅಂದರೆ ನಾನು ನಮ್ಮ ಆಫೀಸ್ನಲ್ಲಿ ಯಾವತ್ತೂ ಕೇಳ್ತಾ ಇರೋದು. ಆಗ ನಮಗೆ ಗೊತ್ತಾದದ್ದು ನಮ್ಮ ಸಮಾಜಕ್ಕೆ ಸೇರುವ ಜನರಲ್ಲಿ ಸ್ವಲ್ಪ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಸ್ವಲ್ಪ ಹಿಡುವಳಿ ಕಡಿಮೆ ಇರುವಂಥ ಜನ ಅಂದರೆ ಕಾಯಕ ಸಮಾಜಕ್ಕೆ ಸೇರಿಕೊಂಡು ಇದರಲ್ಲಿ ಕೃಷಿಕರು ಕಡಿಮೆ ಇರುವುದು ಇದು ಸತ್ಯ. ಇದು ನಾನು ಬಂಟ್ವಾಳಕ್ಕೆ ಬರೋಕ್ಕಿಂತ ಮುಂಚೆ ಉಡುಪಿ ತಾಲೂಕಲ್ಲಿ ಇದ್ದರು. ಅದು ಉಡುಪಿಯಲ್ಲಿ ಕೂಡ ಇದು ಸತ್ಯವೇ. ನಮ್ಮಲ್ಲಿ ನಮ್ಮ ವರ್ಗಕ್ಕೆ ಸೇರಿರುವಂಥದ್ರಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಹಿಡುವಳಿ ಬಹಳ ಕಡಿಮೆ ಇರುವುದು. ಅಲ್ಲೊಬ್ಬರಿಗೆ ಇನ್ನೊಬ್ಬರಿಗೆ ಇರುತ್ತದೆ. ಆದರೆ ಅವರಿಗೆ ಸರ್ಕಾರಿ ಸವಲತ್ತನ್ನು ತಗೊಳ್ಳಿಕ್ಕೆ ಮನಸ್ಸಿರುವುದಿಲ್ಲ. ಇಲಾಖೆಗೆ ಬರುವಂಥದ್ದು ಅಲ್ಲಿ ಏನಿದೆ ಏನಿಲ್ಲ ನಮಗೆ ಏನು ಸಿಗ್ತದೆ ಅನ್ನುವಂಥದ್ದನ್ನು ಕೇಳಿ ತಿಳಿದು ಅದನ್ನು ಪಡ್ಕೊಳ್ಳಿಕ್ಕೆ ಮನಸ್ಸು ಮಾಡುವಂಥದ್ದು ಬಹಳ ಕಡಿಮೆ. ಈ ಆ್ಯಟಿಟ್ಯೂಡನ್ನು, ಈ ಧೋರಣೆಯನ್ನು ಬದಲು ಮಾಡಿಕೊಳ್ಬೇಕು. ಇದು ನನ್ನ ವಿನಂತಿ. ಸರ್ಕಾರಿ ಸವಲತ್ತುಗಳು ಬಹಳ ಇದೆ. ಇದು ಎಲ್ಲರೂ ಕೂಡ ಈ ಸವಲತ್ತನ್ನು ಉಪಯೋಗಿಸ್ಕೊಳ್ಬೇಕಂತೇಳಿ ನಾನು ಸರ್ಕಾರದ ಯೋಜನೆಯಲ್ಲಿ ಮನೆ ನಿರ್ಮಿಸಲು ಹಣ ಮಂಜೂರಾಗಿರುತ್ತದೆ. ಆದರೆ ಸರ್ಕಾರ ನೀಡುವ ಧನ ಸಹಾಯವು ಸಾಧ್ಯವಾಗದಿರುವುದರಿಂದ ಸಹಾಯ ಹಸ್ತವನ್ನು ಚಾಚಿರುತ್ತಾರೆ. ಇವರ ಧರ್ಮಪತ್ನಿ ಶ್ರೀಮತಿ ಸಂಧ್ಯಾ ಇವರಿಗೆ ಸಂಘದ ಅಧ್ಯಕ್ಷರಾಗಿರುವಂತಹ ಲಯನ್ ಸುಧಾಕರಾಚಾರ್ಯರು ಸಹಾಯ ಹಸ್ತವನ್ನು ನೀಡುವಂತೆ ಸಹಾಯಧನವನ್ನು ನೀಡುವಂತೆ ವಿನಂತಿ. ಎಲ್ಲ ಅತಿಥಿಗಣ್ಯರೇ, ವೇದಿಕೆ ಮುಂಭಾಗದ ಪ್ರೀತಿಯ ಸಹೋದರ ಸಹೋದರಿ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಲಯನ್ ಶ್ರೀನಿವಾಸ ಪೂಜಾರಿ ಅಂತ. ದಯವಿಟ್ಟು ಶ್ರೀನಿವಾಸ ಪೂಜಾರಿಗೆ ಸುನೀಲ್ ಅವರನ್ನು ಹೂ ಮತ್ತೆ ಸಾಧಾರಣವಾಗಿ ಗೌರವಿಸಬೇಕು. ಹಾಗೆಯೇ ನಮ್ಮ ಲಯನ್ಸ್ನ PD ರೋಡ್ಗೆ ಕಲಿಸಿದ್ದಾರೆ. ಇವರು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಅವರ ಯೂಟ್ಯೂಬಲ್ಲಿ ನೋಡಿ ಅವರಿಗೆ ಲೈಕ್ ಕೊಡಬೇಕು. ಹಾಗೆಯೇ ನನ್ನ ಪ್ರೀತಿಯ ಎಲ್ಲ ಲಯನ್ಸ್ ಬಂಧುಗಳು ಅಲ್ಲಿ ಭವ್ಯ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದೆ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಧ್ಯಕ್ಷರು ಭಾಷಣ ಮಾಡುವಾಗ ಅಧ್ಯಕ್ಷರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಸಮುದ್ರ ಮಧ್ಯದಲ್ಲಿ ಅಮೃತ ಸಿಕ್ಕಾಗಿದೆ. ಫಂಕ್ಷನ್ ನೋಡಿ ಖುಷಿ ಆಯಿತು, ಅಮೃತ ಸಿಕ್ಕಾಗಾಯಿತು. ಅಮೃತ ನನಗೆ ಗುರಿಲಿಕ್ಕೆ ಸಿಕ್ಕಿತ್ತ ಅಂತ ಒಂದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ, ಸಮುದ್ರ ಮಂಥನ ಮಾಡಿ ಅಮೃತ ಸಿಗುವಾಗ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಚರ್ಚೆ ಇರ್ತದೆ, ಯಾರು ಕುಡಿಯುವುದು ಫಸ್ಟಿಗೆ ಅಂತೇಳಿ. ಅದಕ್ಕೆ ವಿಷ್ಣು ಧೈರ್ಯ ಮಾಡಿದ್ರು, ರಾಕ್ಷಸರು ಫಸ್ಟ್ ಕುಡಿದರೆ ಎಲ್ಲ ಮುಗಿತಲ್ಲ, ಅದು ದೇವತೆ ಕುಡಿಲಿ. ರಾಕ್ಷಸರಿಗೆ ಅಂತ ಹೇಳಿದ್ರೆ ನಾವು ಲಾಸ್ಟಿಗೆ ಕುಡಿಯುವ ನಮಗೆ ಜಾಸ್ತಿ ಸಿಗುತ್ತೆ ಅಂತ. ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ನಾನು ಇಷ್ಟು ದೊಡ್ಡ ಬರುತ್ತೇನೆ, ಲಾಸ್ಟಿಗೆ ಮಾತಾಡಲಿಕ್ಕೆ ಬರ್ತೇನೆ, ಇಲ್ಲಿ ಟೈಮ್ ಆಗಿ ಹೋಗಿದೆ. ಒಂದು ಕಡೆ ಗಣೇಶ ಚೌತಿ ದಿವಸ ಗಣೇಶನಲ್ಲಿ ಕೇಳಿದ್ರಂತೆ ಒಬ್ರು, ಏನು ನೀವು ಇಷ್ಟು 3 ದಿವಸದ ಉತ್ಸವ ಮೂರ್ತಿ ಆದರೂ ಇಷ್ಟು ಒಳ್ಳೆ ಖುಷಿ ಆಗಿದ್ದೀರಲ್ಲ ಯಾಕೆ ಅಂತೇಳಿ. ಅದಕ್ಕೆ ಗಣೇಶ ಅವರು ಹೇಳಿದಂತೆ, ನನಗೆ ಕರೆಕ್ಟ್ ಗೊತ್ತುಂಟು, ಯಾರು ನಮ್ಮನ್ನು ಎತ್ತಿ ಆಡಿಸ್ತಾರೆ ಅವರೇ ಕೆಳಗೆ ಬಿಡಿಸ್ತಾರೆ ಅಂತೇಳಿ. ನಾನಲ್ಲಿ ಕೂತ್ಕೊಳ್ಳುವಾಗ ಜೇಬಿ ಒಂದು ಚೀಟ್ ಕೊಡ್ತಾರೆ, ಈಗ ಚೂರು ಬಾಧ್ಯತೆ ಅಧ್ಯಕ್ಷರಿಗೆ ಬಾಧ್ಯತೆ ಅಂಚಿನ ಪರಿಸ್ಥಿತಿ ಆಗಲಿಲ್ಲ ಅಂತ ಆಡೇ. ಆದರೂ ನಮ್ಮ ಇಂಜಿನಿಯರ್ ಆದಂಥ ಕೃಷ್ಣಪತ್ರವರು ನನ್ನನ್ನು ಅತ್ಯುಚ್ಚದ ಕಾಲಾವಕಾಶವನ್ನು ಉಳಿಸಿದ್ದಾರೆ. ಅತ್ಯುತ್ತಮವಾಗಿ ವಿಶ್ವಕರ್ಮರು ಯಾರು ಏನು ಕೇಳಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ದಿನೇಶ್ ಅವರು ನಮ್ಮ ಬಂಟ್ವಾಳ
ಇಷ್ಟು ದೊಡ್ಡ ಹಾಲ್ ಇದೆಯಾ, ನನಗೆ ಗೊತ್ತಿಲ್ಲ, ನಾನು ಬರ್ಬೇಕು, ಈಗ ಖಂಡಿತ ಬರ್ತೀವಿ, ನಾನು ನಮ್ಮನ್ನಾದಾಗ ಸಾಯಂದು ಯಾಕೆ ಕೇಳಿ ಅಂತ ಇಂಥ ಎಲ್ಲ ಪ್ರೋತ್ಸಾಹಕರ ಮಾತನ್ನು ಕೇಳೋರು ಎಷ್ಟು ಖುಷಿ ಆಗುತ್ತೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗೆಲ್ಲರೆ, ನಮ್ಮ ಪುರುಷ ಪರಿಷತ್ತಿನ ಅಧ್ಯಕ್ಷರಾದ ಯುವರಾಜನ್ನ ಅವರು ನಮ್ಮ ಆನೆಗುಂದಿ ಸಂಸ್ಥಾನ ಮಟ್ಟದಿಂದ ವಿಶ್ವ ಪರಿಷತ್ತಿನ ನಮ್ಮ ಬಂಡೋಳ ಘಟಕ ಸ್ಥಾಪಕರಾಗಿ ಆದಾಗ ಇಲ್ಲಿ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅತ್ಯುತ್ತಮವಾದ ಕಾರ್ಯಕ್ರಮ, ಸಂಸ್ಕಾರಯುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗೆ ಹೊಸದಾಗಿ ವಿಶ್ವಜ್ಯೋತಿ ಮಹಿಳಾ ಮಂಡಳಿಯ ಅಧ್ಯಕ್ಷೆಯಾದಂಥ ನಮ್ಮ ವಿದ್ಯಕ್ಕ ಅತಿ ಮುತುವರ್ಜಿಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ನಮ್ಮೊಂದಿಗಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳುತ್ತಾ, ನಮ್ಮ ಈ ಸಂದರ್ಭದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ಈ 31 ವರ್ಷದ ಈ ವಿಜೃಂಭಣೆಯ ವಿಶ್ವಕರ್ಮ ಪೂಜಾ ದಿವಸದಲ್ಲಿ ಹಿಂದೆ ಹಿರಿಯರು ಮಾಡಿದಂಥ ತ್ಯಾಗ, ಅದು ವಿಶ್ವನಾಥನ್ ಅವರ ಫ್ಯಾಮಿಲಿಯವರು ಈಗಲೂ ಕೂಡ ಸಕ್ರಿಯವಾಗಿ ದುಡಿದಿದ್ದಾರೆ. ವಿಶ್ವನಾಥನ್ ಅವರು ಮಾಡಿದಂಥ ವಿಶ್ವನಾಥನ್ ಮತ್ತು ನಮ್ಮ ಜನಾರ್ದನ ಆಚಾರ್ಯರು ಭಾರಿ ಆತ್ಮೀಯರು, ಅವರೆಲ್ಲ ನೆನೆಸ್ಕೊಳ್ತಿದ್ದೇವೆ. ಇವರು ಕೂಡ ನನ್ನ ಅಣ್ಣನೇ ನೆನಪು ಬರುತ್ತೆ. ಯಾಕಂದರೆ ಎಷ್ಟೋ ಜನಾರ್ದನ ಆಚಾರ್ಯ ಆಗಿರ್ಬೋದು, ಗೋಕೃಷ್ಣ ಆಚಾರ್ಯ ಆಗಿರ್ಬೋದು, ಅವರು ಈ ಸಂಘಕ್ಕೋಸ್ಕರ ಬೆವರಲ್ಲ ರಕ್ತವನ್ನು ಸೃಷ್ಟಿಸೋರು ಅಂತ ಅವರ ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷನಾಗಿದ್ದೇನೆ, ನನ್ನಿಂದಾದ ಕೆಲಸಗಳನ್ನು ಮಾಡ್ತಿದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ವಿಷಯದಲ್ಲಿ ಕೈ ಜೋಡಿಸ್ತಿದ್ದಾರೆ. ಹಾಗೆ ಸೇವೆಯಲ್ಲಿ ಹಲವಾರು ಜನ ವಸ್ತು ರೂಪದಲ್ಲಿ ಏನೋ ಕೊಟ್ಟಿರ್ಬೋದು. ಹಾಗೆ ನಮ್ಮ ಸಸ್ಯ ಪಟ್ಟಾಡಿ ಅವರು ಸುಬ್ರಹ್ಮಣ್ಯದಿಂದೆಲ್ಲ ವಸ್ತುಗಳು ಆಹಾರ ಸಾಮಗ್ರಿಗಳಿದ್ದಾರೆ. ಹಾಗೆ ಯಾವಾಗಲೂ ಕೂಡ ನಮ್ಮ ಗೌಂಡ್ರಲ್ಲಿ ವಿಶ್ವನಾಥ ಆಚಾರ್ಯ ಮತ್ತು ಹರೀಶ್ ಪಟ್ಟಾಡಿ ಸುಧಾರಣೆಗಳಿಂದ ಸಹಕರಿಸ್ತಾರೆ. ಹೀಗೆ ನಮ್ಮ ಈ ವಿಶೇಷ ಈ ಕಾರ್ಯಕ್ರಮದಲ್ಲಿ ವಿಶ್ವಜ್ಯೋತಿ ಮಹಿಳಾ ಮಂಡಳಿಯ ದುರ್ಶಿವ ಪರಿಷತ್ತಿನ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಎಲ್ಲ ಸದಸ್ಯರನ್ನು ನಾನು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇನೆ. ನನ್ನ ನಿಮ್ಮೆಲ್ಲರ ಸಹಕಾರದ ಈ ಕಾರ್ಯಕ್ರಮ ಇಷ್ಟು ಅತ್ಯುತ್ತಮವಾಗಿ ಮೂಡಿ ಬಂದಿದೆ, ನನಗೆ ಖುಷಿ ಕೊಟ್ಟಿದೆ. ಸನ್ಮಾನಿತರು ನನಗೆ ತುಂಬ ಹೆಮ್ಮೆ. ನನ್ನ ಆತ್ಮೀಯ ಕಾರ್ಯದರ್ಶಿಯಾದಂಥ ಸಂದೀಪಾಚಾರ್ಯ ದೊಡ್ಡಬೆಟ್ಟ ಆಗಿರ್ಬೋದು, ಕೋಶಾಧಿಕಾರಿಯಾದಂಥ ಜಯಚಂದ್ರಾಚಾರ್ಯ ಸರ್ಪಾಡಿ ಆಗಿರ್ಬೋದು, ಇವರ ಜಯಚಂದ್ರಾಚಾರ್ಯ ಸರ್ಪಾಡಿ ಗೊತ್ತಿರ್ಬೋದು, ಆಶಾ ಮುಖಲ ಭಾಷಾ ಫ್ಯಾನ್ಸಿ ವಿಶ್ವವಿದೆ. ನಮ್ಮ ಈ ಸಂಘಕ್ಕೆ ಒಂದು ವಿಳಿ ಇದ್ದಾರೆ. ಏನೇ ನಮ್ಮ ಸಂಚಲನ ಮಾಡಿಸಬೇಕಾದ್ರೆ ಅಲ್ಲಿ, ಏನೇ ಕಾರ್ಯಕ್ರಮವನ್ನು ದಾಖಲಿಸಿಕೊಳ್ಬೇಕಾದ್ರೆ ಅಲ್ಲಿ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. MLA ಏನು ಮಾನಿಟರ್ ಇಟ್ಕೊಳ್ಬೇಕು, ಅದು ಯಾವ ರೀತಿ ನಾವು ಹೋಗಬೇಕು, ನಮ್ಮ ಸಮಾಜದಲ್ಲಿ ಯಾವೆಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ ಅವರನ್ನು ಗುರುತಿಸಬೇಕಂತ ಹೇಳಿ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಸಾಕಾಗ್ತದೆ. ಹಾಗೆ ಮನೋಜ ಕುಟ್ಟಾಣೆ, ಸುನೀಲ್ ಬಂಡಾರಬಿಟ್ಟು, ಹಾಗೆ ಉಮೇಶ್ ಆಚಾರ್ಯ ಆಗಿರ್ಬೋದು. ಉಮೇಶ್ ಆಚಾರ್ಯ ನೇತೃತ್ವದಲ್ಲಿ ಇವತ್ತು ಸಂಜೆ 4:30 ಗಂಟೆಗೆ ಈ ಭವ್ಯ ವೇದಿಕೆಯಲ್ಲಿ ಗಾನಸುಧ ಸಂಜೆ ಅಂತೇಳಿ ಸಂಗೀತ ತರಬೇತಿ ಕಾರ್ಯಕ್ರಮ ನಡೆದಿದೆ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಸಾಧಾರಣ ಈ ಬಂಡವಾಳ ತಾಲೂಕಲ್ಲಿ 15ರಿಂದ 20 ಜನ ಸ್ವೀಕರಿಸಿದ್ದಾರೆ. ಅವರಿಗೆ ಒಳ್ಳೆ ರೀತಿಯ ತರಬೇತಿಯನ್ನು ಕೊಟ್ಟು ಮುಂದಿನ ದಿನದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಟೀಮ್ ಒಂದು ಬೆಳಿಬೇಕಂತ ಉದ್ದೇಶದ ಉಮೇಶ್ ಆಚಾರ್ಯ ಮುಂದಿನಿಂದಲೇ ನಿಮಗೂ ಆತ್ಮೀಯ ಸ್ವಾಗತ. ಸಾಯಂಕಾಲ ಅದರ ಉದ್ಘಾಟನೆಗೊಳ್ಳಲಿದೆ. ಹಾಗೆಯೇ ಬಂದಂಥ ನಿಮಗೆಲ್ಲರಿಗೂ ಸಹಕರಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಈ ಶುಚಿಯಾದ ಭೋಜನ ವ್ಯವಸ್ಥೆಯನ್ನು ಮಾಡಿದವರು ಶ್ರೀನಿವಾಸ್ ಅವರು, ಹಾಗೆಯೇ ಮೆಮೆಂಟದಲ್ಲಿ ಹಾಗೆ ಸಾಲುಗಳಲ್ಲಿ ನಮಗೆ ಸಹಕರಿಸಿದವರು ಚಂದ್ರಶೇಖರ್ ಪೂಪಾಡಿ ಚಂದ್ರಶೇಖರ್ ಮತ್ತೆ ಅಶೋಕ್ ಅವರು. ಹಾಗೆಯೇ ನಮ್ಮ ಅತ್ಯುತ್ತಮವಾದ ಆಮಂತ್ರ ಪತ್ರಿಕೆಯ ಫುಲ್ ಖರ್ಚನ್ನು ನೋಡಿದವರು ನಮ್ಮ ಬಿಜು ಆಚಾರ್ಯ ಅವರು. ಲಕ್ಕಡಿಪಿನ ಖರ್ಚನ್ನು ನೋಡಿದವರು ನಮ್ಮ ಕಿಶೋರ್ ಕೈಗಮ್ಮ. ಹಾಗೆ ನಮ್ಮ ಈ ಡೆಕೋರೇಷನ್ ಅನ್ನು ಫ್ರೀಯಾಗಿ. ಹಾಗೆಯೇ ನಮ್ಮ ಈ ಲಗ್ನಿ ಮತ್ತೊಂದು ನಾನು ಹೇಳಿಕೆ ಬರ್ತದ್ದು, ದಯವಿಟ್ಟು ಬಂದಂಥ ಎಲ್ಲ ನನ್ನ ಅತಿಥಿ ಗಣ್ಯರಿಗೆ ಬಂದ ಸೇರಿದವರಿಗೆಲ್ಲ ವಿಶೇಷ ಪೂಜೆ ನಡೆಸುತ್ತಿದ್ದೇನೆ. 1,000 ರೂಪಾಯಿ ಇದ್ದು ಮತ್ತು ಸೇವಾ ರಸೀದಿ 100 ರೂಪಾಯಿ ಇದೆ, ಲಗ್ನಿ ಕೂಡ ಇದೆ. ಅದರ ಜೊತೆಗೆ ನಮ್ಮದು ಡೊನೇಷನ್ ಕೂಡ ಇದೆ. ದಯವಿಟ್ಟು ಬಂದಂಥವರು ಅದರೊಂದಿಗೆ ನಮಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ದಯವಿಟ್ಟು ಹಾಗೆಯೇ ಇನ್ನು ಕೇವಲ 10 ನಿಮಿಷದಲ್ಲಿ ನಮ್ಮ ಪೂಜಾ ಇದು ಮಹಾಪೂಜೆ ನಡೆಯಲಿದೆ. ವಿಶೇಷ ಪೂಜೆ ಸಹಕರಿಸಬೇಕು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ನಮ್ಮ
ಈ ಸಭಾ ಇದರಲ್ಲಿ ಭವ್ಯ ವೇದಿಕೆಯಲ್ಲಿ 2:30 ಗಂಟೆಯಿಂದ 7 ಗಂಟೆ ತನಕ ವಿವಿಧ ರೀತಿಯ ಹಾಗೆಯೇ ಲಯನ್ಸ್ ಕ್ಲಬ್ನ ಖಜಾಂಚಿ ಆಗಿರುವಂತಹ ದೇವಪ್ಪ ಪೂಜಾರಿ ಅವರಿದ್ದಾರೆ. ಹಾಗೂ ವಾಮನ ಕೋಟ್ಯಾಳ್ ಲಯನ್ಸ್ ಇವರಿಗೂ ಶಾಲನ್ನು ಹೊಂದಿ ಸನ್ಮಾನಿಸುವಂತೆ ವಿನಂತಿ. ಹಾಗೆ ಇವರಿಗೂ ಶಾಲನ್ನು ಹೊಂದಿ ಸನ್ಮಾನಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಸಾಂಗವಾಗಿ ಇಷ್ಟೊಂದು ಕಾರ್ಯಕ್ರಮ ನೆರವೇರಲು ಹಗಲಿರುಳಿನಿಂದ ಸಹಕರಿಸಿದ ಎಲ್ಲರಿಗೂ ಶಾಲನ್ನು ಸನ್ಮಾನಿಸುವಂತೆ ವಿನಂತಿ. ಈಗ ನಮ್ಮ ತನಗೆ ಅತ್ಯಂತ ಇವತ್ತಿನ ಸುಧಾಕರ್ ಆಚಾರ್ಯರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಈ ಸಭೆಗೆ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತಹ ನಮ್ಮ ಕಾನೂನಿನ ಶಾಸಕರಾದಂತಹ ರಾಜಶೇಖರವರು ಹಾಗೂ ಮಾಜಿ ಸಚಿವರಾದಂತಹ ರಾಮಲಿಂಗಯ್ಯವರು, ನಮ್ಮವರಾದಂತಹ ಶಿವಪ್ರಸನ್ನ ಆಚಾರ್ಯ, ಕೃಷ್ಣ ಆಚಾರ್ಯ, ದಿನೇಶ್ ಆಚಾರ್ಯ ಇವರೆಲ್ಲರಿಗೂ ಕೂಡ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಹರೀಶ್ ಆಚಾರ್ಯ ಮತ್ತು ಕುಮಾರಸ್ವಾಮಿ ಆಚಾರ್ಯ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವೇದಿಕೆಗೆ ಧನ್ಯತೆಯನ್ನು ತಂದುಕೊಂಡಂತಹ ನಮ್ಮ ಆಚಾರ್ಯರಾಗಿಯ ಯುವಕರ ಆಚಾರ್ಯ ಶ್ರೀ ವಿದ್ಯಾರತ್ನ ಆಚಾರ್ಯ ಹಾಗೂ ನಾರಾಯಣ ಆಚಾರ್ಯರಿಗೆ ಇವರಿಗೂ ಕೂಡ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಇವತ್ತಿನ ಧಾರ್ಮಿಕ ವಿಧಿವಿಧಾನಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿದಂತಹ ನಮ್ಮವರಾದಂತಹ ಶ್ರೀ ರಮೇಶ್ ಅವರಿಗೂ ಹಾಗೂ ತಂಡಕ್ಕೂ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಸ್ವಾದಿಷ್ಟ ವ್ರತವನ್ನು ತಯಾರು ಮಾಡಿಕೊಂಡಂತಹ ಶ್ರೀನಿವಾಸ ಆಚಾರ್ಯ ಅವರಿಗೂ ನಮ್ಮ ಒಂದಿಗೆ ಉಪಸ್ಥಿತರಿದ್ದು ನಮ್ಮನ್ನು ನಮಗೆ ಸದಾ ಸಹಾಯ ನೀಡಿದಂತಹ ಮಾಧ್ಯಮ ಮಿತ್ರರು, ಆರಕ್ಷಕ ಪಡೆಯ ಸಿಬ್ಬಂದಿಗಳು ಹಾಗೂ ಉತ್ತಮವಾದ ಸೌಂಡ್ ಮಾಡಿಸುವ ವ್ಯವಸ್ಥೆ ಮಾಡಿಕೊಂಡಂತಹ ದುರ್ಗಾ ಸೌಂಡ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದಂತಹ ಸಂಸ್ಥೆಯ ಕಾರ್ಯದರ್ಶಿ ಸಂದೀಪ್ ಅವರಿಗೂ, ಕೋಶಾಧಿಕಾರಿ ಜಯಚಂದ್ರ ಆಚಾರ್ಯ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದಂತಹ ಎಲ್ಲ ಸಮಾಜಗಳಲ್ಲಿ ಧನ್ಯವಾದಗಳನ್ನು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಸಮಾಜ ಬಾಂಧವರು ಹಾಗೂ ಆಹ್ವಾನಿತ ವೈದ್ಯರು ಕೂಡ ನಾವು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅವಕಾಶಕ್ಕಾಗಿ ಹಾಗೂ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಸರ್ಕಾರಿ ಪ್ರೌಢಶಾಲೆಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಗೌರವಿಸಬೇಕು. ಗೌರವ ವಿಚಾರವಾದ ಮನೋಜ್ ನಾಡಿ ಅವರಲ್ಲಿ ವಿನಂತಿಸುತ್ತಾರೆ.
ವಿಶ್ವಕರ್ಮ ಸಮಾಜ ಸೇವಾ ಸಂಘ ಜೋಡಣಾವರ ಬಂಟ್ವಾಳದ ವತಿಯಿಂದ ನಡೆದಂಥ ಮಧ್ಯಾಹ್ನ ಮಹೋತ್ಸವಕ್ಕೆ ಆಗಮಿಸಿದ ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ 3 ಕಡೆ 2 ಕಡೆಗೆ ಪ್ರಸಾದ ವ್ಯವಸ್ಥೆ ಆಗ್ತಾ ಉಂಟು. ವೇದಿಕೆಯಲ್ಲಿ 2 ಕಡೆ ವಿಶ್ವಕರ್ಮ ಪೂಜೆಯ ಪ್ರಸಾದ ವಿತರಣೆ ಆಗ್ತದೆ. ದೇವರ ಬಲಭಾಗದಲ್ಲಿ ವಿಶೇಷ ಪೂಜೆ ಮಾಡಿದವರು ಪ್ರಸಾದವನ್ನು ಸ್ವೀಕರಿಸಿ ಸಾಂಗವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘದ ಪರವಾಗಿ ವಿನಂತಿ. ಕೆಳಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಆಗ್ತಾ ಉಂಟು. ಸಮಾಜ ಬಾಂಧವರ ಗಮನಕ್ಕೆ ಗೌರವಾನ್ವಿತ ಸಮಾಜ ಬಾಂಧವರು ವಿಶ್ವಕರ್ಮ ಸಮಾಜದ ಏಳಿಗೆ ಹಾಗೂ ಅಭಿವೃದ್ಧಿಗೋಸ್ಕರ ಕಡ್ಡಾಯವಾಗಿ ಸಂಘದ ಅಧ್ಯಕ್ಷರಾಗಿ ಸಹಕರಿಸಬೇಕಾಗಿ ವಿನಂತಿ. Para